ಅದರಲ್ಲಿ ಈಗ ಭಗವದ್ಗೀತೆ ಏನು ಹೇಳ್ತೀರೋ ಅದನ್ನು ಶ್ರವಣ ಮಾಡಬೇಕು ಅನ್ನೋರು ಎಷ್ಟು ಜನ, ಅದು ಬೇಡ ಇನ್ಯಾವುದನ್ನು ಹೇಳೋದು ಚೆನ್ನಾಗಿರುತ್ತೆ, ಸಾಧನಾ ಭಾಗ ಅನ್ನತಕ್ಕಂಥದ್ದು ಹೇಳೋದು ಚೆನ್ನಾಗಿರುತ್ತೆ ಅಂತ ಕೆಲವರು, ನಾವು ಇದೆಲ್ಲ ಕೇಳಿಬಿಟ್ಟಿದ್ದೀವಿ ಸಿದ್ಧಾಂತ ಭಾಗ ಅಂತ ಕೆಲವರು, ಈ ರೀತಿ ಒಬ್ಬೊಬ್ಬರ ರೀತಿಯಲ್ಲಿ ಬಂದಿರ್ಬೋದು ಹೌದಾ. ಆದರೆ ನಿಮ್ಗೆ ಯಾವುದು ಬೇಕೋ ಅದನ್ನು ಹೇಳೋಣ ಅಂತಂದು ಅಂತ ಇಟ್ಕೊಳ್ಳಿ. ಒಬ್ಬರನ್ನೊಂದು ಹೇಳ್ತಾರೆ, ಅವಾಗೇನು ಮಾಡಬೇಕು? ಆದ ಕಾರಣ ಜನಗಳಲ್ಲಿ ಎಲ್ಲಿನ ತನಕ ಪರಿವರ್ತನೆ ಬರಲ್ವೋ ಅಲ್ಲಿನ ತನಕ ಭಾಳ ಕಷ್ಟ. ಈ ಸೈಂಟ್ ಪಾಲ್ ಅಂತ ಒಬ್ರು ಬರ್ತಾರೆ, ಒಬ್ಬರಿದ್ದರು ಸೈಂಟ್ ಪಾಲ್ ಅಂತ. ಅವರು ಉಪನಿಷತ್ತನ್ನು ಚೆನ್ನಾಗಿ ಅಧ್ಯಯನ ಮಾಡ್ತಾರೆ. ಅಧ್ಯಯನ ಮಾಡಿ ಅವ್ರಿಗೆ ಅನಿಸುತ್ತೆ, ನಾವು ಜನಗಳನ್ನ ಓ ಪಾಪಿಗಳೇ ಅಂತ ಸಂಬೋಧನೆ ಮಾಡ್ತಿದ್ದೀವಿ. ಉಪನಿಷತ್ ನೋಡಿದ್ರೆ ಭೋ ಅಮೃತ ಪುತ್ರ, ಹೇ ಅಮೃತ ಪುತ್ರರೇ, ಪವಿತ್ರಾತ್ಮರೇ ಅಂತಾರಲ್ಲ, ಈ ರೀತಿ ಸಂಬೋಧನೆ ಮಾಡಿ ನೀನೇ ಆ ಸ್ವರೂಪ, ಬ್ರಹ್ಮಸ್ವರೂಪ, ಆತ್ಮಸ್ವರೂಪ ಅಂತ ಉಪನಿಷತ್ತು ಹೇಳ್ತಾ ಇದೆ. ನಾವು ಜನಗಳೆಲ್ಲ ಪಾಪಿಗಳೇನೋ ಅಭಿಪ್ರಾಯ ತೆಗೆದುಬಿಟ್ಟಿದ್ದೀವಿ, ಇದು ಸರಿಯಲ್ಲ. ಏನನ್ನ ಮಾಡಿ ಈ ಪಾಪಿಗಳನ್ನು ತೆಗಿಬೇಕು, ಆಮೇಲೆ ಮುಂದಕ್ಕೆ ನೀನೇ ಪರಬ್ರಹ್ಮ ಸ್ವರೂಪ ಅಂತ ಉಪದೇಶ ಮಾಡ್ಬೋದು ಅಂದ್ಬಿಟ್ಟು ಅವ್ರೇನು ಮಾಡ್ತಾರೆ ಅಂದರೆ, ಏನೇನು ಪಾಪ ಮಾಡಿದಾರೋ ಅದೆಲ್ಲ ಬಂದು ಮುಂದಿನ ಭಾನುವಾರ ಚೇತನಲ್ಲಿ ಹೇಳ್ಕೊಂಬಿಡಿ. ಯಾಕೆಂದರೆ ನಾವು ಮಾಡಿದೊಳಗಡೆ ಇಟ್ಕೊಂಡಿದ್ದು ಅದು ಪರಿಯೊಳಗಡೆ, ಹೊರಗಡೆ ಹೇಳಿಬಿಟ್ರೆ ಮನಸ್ಸು ನಿರ್ಮಲವಾಗುತ್ತೆ, ನಮ್ಗೆ ಆತ್ಮೀಯತ್ವ ಎಲ್ಲ ನಮ್ಮ ಕಡೆ ಹೇಳ್ಕೊಂಬಿಟ್ಟು ನಿರ್ಮಲವಾಗುತ್ತೆ. ಆಮೇಲೆ ಉಪದೇಶ ಮಾಡ್ಬೋದು ನೀನೇ ಬ್ರಹ್ಮಸ್ವರೂಪ ಅಂತ ಅಂದ್ಬಿಟ್ಟು ಅವ್ರೇನು ಮಾಡಿದ್ರು, ಮುಂದಿನ ಭಾನುವಾರ ಬಂದು ಯಾರೇ ಏನೇನು ಪಾಪ ಮಾಡಿದ್ದೀರೋ ಆ ಜೀಸಸ್ ಹತ್ರ ಹೇಳ್ಕೊಂಬಿಡಿ ಅಂತ ಹೇಳಿದ್ರು. ಒಂದು 3 ಭಾನುವಾರ ಆ ಥರ ಹೇಳ್ಕೊಂಬಿಡಿ, ಆಮೇಲೆ ಬೇಕಾದ್ರೆ ಮುಂದಿನ ಉಪಯೋಗ ಮುಂದಿಂದು ಉಪದೇಶ ಮಾಡ್ಬೋದು ಅಂತ. ಸರಿ, ಜನ ಯಾವ ರೀತಿ ತಯಾರದಂದರೆ ಆ ವಾರದಲ್ಲಿ ಏನೇನು ಮಾಡಿದ್ರು ಅದನ್ನು ಮಾತ್ರ ಹೇಳ್ಕೊಂಡ್ಬಿಟ್ಟು ಸುಮ್ಮನೆ ಆಗಲಿಲ್ಲ. ಮತ್ತೆ ಭಾನುವಾರ ಹೋಗಿ ಹೇಳ್ಕೊಂಡ್ರೆ ಎಲ್ಲನೂ ಮಾಫಿ ಮಾಡಿಬಿಡ್ತಾನಂತೆ ಜೀಸಸ್ಸು. ಅದಕ್ಕೋಸ್ಕರ ವಾರ ಪೂರ ಪಾಪ ಮಾಡೋದು, ಭಾನುವಾರ ಹೇಳ್ಕೊಳ್ಳೋದು, ಈ ಥರ ತಯಾರಾದರು. ಅದಕ್ಕೆ ಈಗಲೂ ಚರ್ಚಲ್ಲಿ ಭಾನುವಾರ ಹೋಗ್ತಾರೆ. ಯಾಕೆ? ಮಾಡಿದ ಪಾಪ ಹೇಳ್ಕೊಳ್ಳೋಕ್ಕೆ. ಮತ್ತೆ ಸೋಮವಾರ ತಿರುಗಿರು. ಪಾಪ ಸೈಂಟ್ ಫಾಲ್ ಉದ್ದೇಶ ಏನಿತ್ತು ಇವ್ರು ಏನು ಮಾಡಿಕೊಂಡ್ರು. ಅದೇ ರೀತಿ ನಮ್ಮ ಸಂಪ್ರದಾಯದಲ್ಲೂ ಎಷ್ಟು ಉನ್ನತ ಅಂತ ಉದ್ದೇಶ ಇಟ್ಕೊಂಡು ಮಾತು ಮಾಡ್ಯಾರೋ, ಋಷಿಮುನಿಗಳು ಮಾಡ್ಯಾರೋ, ಅದನ್ನೆಲ್ಲ ಕೆಡಿಸ್ಕೊಂಡ್ಬಿಟ್ಟಿದ್ವಿ. ಇವತ್ತು ದಿವಸ ಹೇಳಿದ್ರೂ ಒಪ್ಪಲ್ಲ. ಇವರಿಗೆ ತಲೆ ಕೆಟ್ಟಿದೆ ಅಂತ. ನಿಜನೇ, ಹುಚ್ಚೆದ್ದ ಸಮಾಜದಲ್ಲಿ ಎಚ್ಚೆತ್ತನೇ ಹುಚ್ಚ, ಎಲ್ಲರೂ ಹುಚ್ಚಾಗ್ಬಿಟ್ಟಾರೆ. ಅದು ಆ ಊರಲ್ಲಿ ಎಲ್ಲರೂ ಹುಚ್ಚಿರೇ, ಯಾರು ಒಬ್ಬನಿಗೆ ಹುಚ್ಚಿಡಲಿಲ್ಲ. ಒಬ್ಬ ರಾಜನ ಕಥೆನೂ ಹಾಗೆ ಆಗುತ್ತೆ. ಎಲ್ಲ ಜನ ಹುಚ್ಚಿಡ್ಬಿಡ್ತಂತಾರೆ, ಎಲ್ರಿಗೂ ಹುಚ್ಚಿಡ್ಬಿಡ್ತು. ಈ ರಾಜನಿಗೆ ಮಾತ್ರ ಹುಚ್ಚಿಡ್ದಿಲ್ಲ. ಆವಾಗ ಜನ ಏನು ಶುರು ಮಾಡಿದ್ರೆ, ಇವನೊಬ್ಬ ಹುಚ್ಚ ನಮ್ಮನ್ನು ರಾಜ್ಯಭಾರ ಮಾಡ್ತೇನೆ, ಇವನು ಸರಿ ಇಲ್ಲ ಅಂತ ಗಲಾಟೆ ಮಾಡಿ ಶುರು ಮಾಡಿದ್ರು. ಮಂತ್ರಿನ ಕರೆದ. ಮಂತ್ರಿ ಅಂದರೆ ಭಾಳ ಬುದ್ಧಿವಂತ, ಈಗಿನ ಕಾಲದ ಮಂತ್ರಿಗಳಲ್ಲ, ಭಾಳ ಬುದ್ಧಿವಂತರು. ಅಲ್ಲ, ಇವರೆಲ್ಲ ಈಗ ಹುಚ್ಚಿಡ್ಬಿಟ್ಟಿದ್ದಾರೆ, ನನಗೆ ಹುಚ್ಚಿಲ್ಲ, ಬಟ್ ಇದೆಲ್ಲ ನನ್ನ ಮನೆ ಗಲಾಟೆ ಮಾಡ್ತಲ್ಲ, ನಾನೇನು ಮಾಡ್ತೀನಿ ಇವಾಗ? ಒಂದು ವೇಳೆ ನೀನು ರಾಜನಾಗ ಇರಬೇಕು ಅಂದರೆ ಇವರೆಲ್ಲ ಬಾವಿ ನೀರು ಕುಡಿದಾರೆ, ಯಾವುದೋ ಒಂದು ಬಾವಿ ನೀರು ಕುಡಿದಾರೆ, ಅದಕ್ಕೆ ಹುಚ್ಚರಾಗ್ಬಿಟ್ಟಿದ್ದಾರೆ. ನೀನು ಇವ್ರಿಗೆ ರಾಜನಾಗಿರಬೇಕು ಅಂದರೆ ನೀನು ಆ ಬಾವಿ ನೀರು ಕುಡಿದ್ಬಿಟ್ಟು ರಾಜನಾಗಿರು ಅಂದರೆ ನೀನು ಹುಚ್ಚನಾಗು. ಸರಿ, ರಾಜ ಅದೇ ನೀರು ಕುಡಿದಂತ ಈ ಮಂತ್ರಿ ನಾನು ಇಲ್ಲಿದ್ದರೂ ಪ್ರಯೋಜನ ಅಂತ ಜಾಗ ಖಾಲಿ ಮಾಡಿದೆ. ಆ ಸೈಂಟ್ ಪಾಲು ಅಷ್ಟೊಂದು ಉನ್ನತ ಅಂತ ಇದರಲ್ಲಿ ಮಾಡಿದ್ರೆ ಕೊನೆಗೆ ಭಾನುವಾರ ಹೋಗಿ ಹೇಳಿ, ಇವತ್ತು ಭಾನುವಾರ ಹೋಗಿ ಹೇಳ್ಕೊಡ್ತಾರೆ, ಮತ್ತೆ ಮಾಡುವಾಗೆಲ್ಲ ಮಾಡ್ತಲೇ ಇರ್ತಾರೆ. ಅದೇ ರೀತಿ ನಮ್ಮಲ್ಲಿ ಮಹಾತ್ಮರು ಭಾಳಷ್ಟು ಉನ್ನತವಾದಂಥ ಅಭಿಪ್ರಾಯ ಇಟ್ಕೊಂಡು ಅದರಲ್ಲಿ ಇವತ್ತು ಕಾರ್ತಿಕ್ ಸೋಮವಾರ ಅಂತಾರೆ ಇವತ್ತು, ಹೌದಾ? ನಿಜವಾದ ಕಾರ್ತಿಕ್ ಮಾಸ ಕಡೆ ಸೋಮವಾರ ಇವೆಲ್ಲ ಆಗಲ್ಲ. ಅದು ಭೌತಿಕವಾಗಿ 12 ತಿಂಗಳು ಅಂತ ಇಟ್ಕೊಂಡು ಅದಕ್ಕೆ ವಿಭಾಗ ಮಾಡಿದ್ದಾರೆ, ಹೌದಾ? ಆದರೆ ನಿಜವಾದ ಕಾರ್ತಿಕ್ ಮಾಸ ಅನ್ನತಕ್ಕಂಥ ಯಾರ ಜೀವನದಲ್ಲಿ ಬರುತ್ತೋ
ಅವ್ರಿಗೆ ಕೊನೆ ಆಗಲ್ಲ. ನೋಡಿ ಯಾವ ರೀತಿ ಯಾವಾಗ ಶುರುವಾಯಿತು, ಕಾರ್ತಿಕ್ ಮಾಸ ದೀಪಾವಳಿ ಹಬ್ಬದಿಂದ ಶುರುವಾಯಿತು. ಹೌದಾ? ನರಕ ಚತುರ್ದಶಿ, ಬಲಿಪಾಡ್ಯಮಿ, ಅಮಾವಾಸ್ಯೆ, ಹೊತ್ತಾನೆ. ಈಗ ನರಕ ಚತುರ್ದಶಿ ಅಂದ್ರೆ ಏನಪ್ಪ? ನರಕಾಸನ ವಧೆ ಆಗಿದೆ. ಯಾವತ್ತು ನರಕಾಸನ ವಧೆ ಆಗಿದೆ. ಯಾವಾಗಲೂ ಇದ್ದ ನರಕಾಸುರ ಅವನ ವಧೆ ಆಗೋಯಿತು. ಅಲ್ಲ, ನರಕಾಸುರ ಇವನೇ. ಯಾರು? ನಾನು ಇವನಿದ್ದಾನೆ, ಇವನೇ ನರಕಾಸುರ. ಈ ನರಕಾಸುರ ವಧೆ ಆಗಬೇಕು. ಆಗಿರೋದು ಕಾರ್ತಿಕ್ ಮಾಸ ಎಲ್ಲಿ ಬಂತು ನಮ್ಮ ಜೀವನದಲ್ಲಿ? ಸುಮ್ಮನೆ ಅದೊಂದು ಯಾಂತ್ರಿಕವಾದಂಥ ವ್ಯವಹಾರ ಅಷ್ಟೇ. ಇದೊಂದು ಬಲಿಪಾಡ್ಯಮಿ ಎಂದಾಗ ಆ ಬಲಿಚಕ್ರವರ್ತಿ, ಅದರ ಕತೆ ನಿಮಗೆ ಗೊತ್ತು. ಯಾರು ವಾಮನ ಅವತಾರ ಬರ್ತಾನೆ, 3 ಅವರಿಗೆ ದಾನ ಕೇಳ್ತಾನೆ, ಕೊಟ್ಬಿಡ್ತಾನೆ. ಏನೋ ಮೋಸ ನಡೆಯುತ್ತೆ ಅಂತ ಅವ್ರ ಗುರು ಯಾರದು? ಶುಕ್ರಾಚಾರ್ಯ. ಏನೋ ಮೋಸ ನಡೆಯುತ್ತೆ, ಶಿಷ್ಯ ಹಾಳಾಗ್ಬಿಡ್ತಾನೆ ಅಂತ ಶಿಷ್ಯನ ಮೇಲೆ ಮೋಹದಿಂದ, ನಿಜವಾಗಿ ಇದು ತಪ್ಪೆ ನನ್ನ ಅಭಿಪ್ರಾಯದಲ್ಲಿ. ಯಾವುದು? ಶಿಷ್ಯನ ಮೇಲಿನ ಮೋಹ, ಎಲ್ಲೂ ಮೋಹ ಇರಬಾರ್ದು. ಎಲ್ಲ ಪ್ರಯತ್ನ ಮಾಡೋಣ, ಮತ್ತು ಏನಾಗುತ್ತೋ ಆಗಿರ್ತೀವಿ. ಆದರೆ ಶಿಷ್ಯನ ರಕ್ಷಣೆ ಮಾಡಬೇಕು ಹೋದ, ಕಣ್ಣು ಕಳ್ಕೊಂಡ. ಅಂದರೆ ಆ 3 ಅಡಿ ದಾನ ಮಾಡೋದು ಬೇಡ, ಏನೋ ಮೋಸ ಇದೆ ಇದರಲ್ಲಿ ಅಂತ ತಿಳುವಳಿಕೆ ಹೇಳ್ದ. ಆದರೆ ಅವರು ಇಲ್ಲ, ಮಾತು ಕೊಟ್ಟ ಮೇಲೆ ನಡೆಸಬೇಕು. ಮಾತು ತಪ್ಪತಕ್ಕಂಥದ್ದು. ಕೆಲವು ಸಲ ಮಾತು ತಪ್ಪೋದು, ಸುಳ್ಳು ಹೇಳ್ಬೋದು ಅಂತ. ಯಾವುದು? ಪ್ರಾಣಾಪಾಯ ಸಮಯ, ಪ್ರಾಣ ಹೋಗತಕ್ಕಂಥ ಸಮಯದಲ್ಲಿ, ಸರ್ವವಿತ್ತಾಪಾರ ಸಮಯ, ಎಲ್ಲ ದುಡ್ಡು ಹೊರಟೋಗ್ತಾ ಇದೆ ಅಂದಾಗ ಸ್ವಲ್ಪ ನಾವು ಬಿಗಿಸ್ಕೊಡೋಕ್ಕೆ ಸುಳ್ಳು ಹೇಳ್ಬೋದು ಅಂತ ಹೇಳ್ತಾರೆ. ಅದನ್ನು ಹೇಳಿದ್ರು, ಒಪ್ಪಲಿಲ್ಲ ಬಲಿಚಕ್ರವರ್ತಿ. ಮಾತು ಕೊಟ್ಟ ಮೇಲೆ ಆಗೋಯ್ತು. ಆ ಪ್ರಾಣಾಪಾರ ಸಮಯ, ಸರ್ವವಿತ್ತಾಪಾರ, ಇವೆಲ್ಲನೂ ರಾಕ್ಷಸರು ಮಾಡತಕ್ಕಂಥದ್ದು, ನಾವು ಮಾಡತಕ್ಕಂಥದ್ದಲ್ಲ. ರಾಕ್ಷಸ ಅಂದ್ರೇನು? ಅಸುತು ರಮಂತೇತಿ ಅಸುರ. ಯಾರಾದರೂ ಶರೀರ ಸೌಖ್ಯಕ್ಕೋಸ್ಕರ ಜೀವನ ಮಾಡ್ತೀರೋ ಅವರೆಲ್ಲ ರಾಕ್ಷಸರೇ. ಯಾರ್ಯಾರು ಅರ್ಥವಾಯ್ತೆ? ನೀವೇ ನೋಡ್ಕೊಳ್ಳಿ. ಶರೀರ ಸುಖಕ್ಕೋಸ್ಕರ ಯಾರ್ಯಾರು ಜೀವನ ಮಾಡ್ತಾರೋ ಅವರೆಲ್ಲ ರಾಕ್ಷಸರೇ. ಅಲ್ಲ, ಆದ ಕಾರಣ ಅವ್ರು ಬೇಕಾದರೆ ಸುಳ್ಳು ಹೇಳ್ಬೋದು, ನಾನು ಸುಳ್ಳು ಹೇಳಲಿಕ್ಕಾಗಲ್ಲ ಅಂತಾನೆ ಬಲಿಚಕ್ರವರ್ತಿ. ಆದರೂ ದಾನ ಮಾಡೋಕ್ಕೆ ತಯಾರಾಗ್ತಾನೆ. ತಪ್ಪಿಸ್ಬೇಕು ಅಂತ ಏನು ಮಾಡ್ತಾರೆ, ಒಂದು ಹುಳ ಆಗಿ ಶುಕ್ರಾಚಾರ್ಯರು ಆ ಕಮಂಡಲದಲ್ಲಿ ಹೋಗಿ ಸೇರಿಕೊಳ್ತಾರೆ. ನೀರು ಬಿಡಬೇಕಲ್ಲ ಅದರಲ್ಲಿ. ಆದರೆ ನೀರು ಬರಲಿಲ್ಲ ಅಂತ ಅವರು ಒಂದು ಕಡ್ಡಿಯಿಂದ ಚುಚ್ತಾರೆ, ಅವಾಗ ಇವ್ರು ಕಣ್ಣು ಹೋಗುತ್ತೆ. ಅಂದರೆ ಶಿಷ್ಯನ ಮೋಹಕ್ಕೆ ಕಣ್ಣು ಕಳ್ಕೊಂಡ್ರು. ಅದ ಇಲ್ಲಿ ದಾನ ಮಾಡ್ದ. ಒಂದು ಹೆಜ್ಜೆನಲ್ಲಿ ಇಡೀ ಭೂಲೋಕವನ್ನೆಲ್ಲ ತೊಗೊಂಡ್ಬಿಟ್ಟ. ಇನ್ನೊಂದು 3 ಹೆಜ್ಜೆಯನ್ನು ಇಷ್ಟೇ ಇರ್ತಿದ್ದ ಹುಡುಗ. 3 ಹೆಜ್ಜೆಯನ್ನು ಎಷ್ಟಾಗುತ್ತೆ ಅಂತ ಒಪ್ಕೊಂಡಿದ್ದ. ಇವಾಗ ನೋಡಿದ್ರೆ ಒಂದು ಹೆಜ್ಜೆನಲ್ಲಿ ಇಹಲೋಕವನ್ನೆಲ್ಲ ತೊಗೊಂಡ್ಬಿಟ್ಟ. ಮತ್ತು ಇನ್ನೊಂದು ಹೆಜ್ಜೆಯಲ್ಲಿ ಪರಲೋಕ ಅನ್ಯಲೋಕಗಳನ್ನೆಲ್ಲ ತೊಗೊಂಡ್ಬಿಟ್ಟ. ಇನ್ನೊಂದು ಹೆಜ್ಜೆ ಎಲ್ಲಿಗೆ ಹೇಳು, ಎಲ್ಲಿಡ್ಬೇಕೋ ಗೊತ್ತಿಲ್ಲ, ಜಾಗನೇ ಇಲ್ಲ. ಇದರಲ್ಲಿ ಭಾಳ ಅರ್ಥಗರ್ಭಿತವಾಗಿದೆಲ್ಲ. ಪುರಾಣಗಳು ಹೇಳೋರು ಸುಮ್ಮನೆ ಕಥೆ ಹೇಳಿ ಹೊರಟೋಗ್ತಾರೆ. ನಿಲ್ಲಿಡಬೇಕು. ಆದರೆ ಇಷ್ಟೆಲ್ಲವನ್ನು ಕೊಟ್ಟಿದ್ದೀನಿ, ಇನ್ನೇನು ಕೊಡಲಿ, 3ನೇ ಹೆಜ್ಜೆಗೇನು ಇಲ್ಲ ನನ್ನ ಹತ್ರ ಅನ್ನೋ ಅಹಂಕಾರ ಇದೆ. ಅದಕ್ಕೋಸ್ಕರ ನನ್ನ ತಲೆ ಮೇಲೆ ಇಡುವಂತ. ಅಂದರೆ ಅಹಂಕಾರ ಅನ್ನತಕ್ಕ ಏನು ತ್ಯಜತಿ ತತ್ಯಜ. ಯಾವುದನ್ನ ಎಲ್ಲವನ್ನು ತ್ಯಾಗ ಮಾಡಿದೆಯೋ ಅದನ್ನು ತ್ಯಾಗ ಮಾಡಿಬಿಡು. ಹೌದಾ? ತ್ಯಾಗ ಮಾಡಿದ್ರೆ ಆಗ ದೀಪಾವಳಿ, ಅಮಾವಾಸ್ಯೆ ಕತ್ತಲು ಕೂಡ ಎಲ್ಲೆಲ್ಲಿ ನೋಡಿದ್ರು ಬೆಳಕು, ಎಲ್ಲೆಲ್ಲಿ ನೋಡಿದ್ರು ಆನಂದ. ಯಾಕಪ್ಪ? ಆ ನಾನು ಅನ್ನತಕ್ಕಂಥ ಅಹಂಕಾರ ಯಾವಾಗ ಹೊರಟೋಯ್ತೋ ಆವಾಗ ಇನ್ನು ಎಲ್ಲಿ ನೋಡಿದ್ರು ಆನಂದ, ಎಲ್ಲಿ ನೋಡಿದ್ರು ಪ್ರಕಾಶ, ಎಲ್ಲಿ ನೋಡಿದ್ರು ಬೆಳಕು. ಅಜ್ಞಾನ ಅನ್ನತಕ್ಕಂಥದ್ದು ಇಲ್ಲವೇ ಇಲ್ಲ. ಇದು ಯಾರ ಜೀವನದಲ್ಲಿ ನಡೆಯುತ್ತೋ ಅವ್ರ ಕೊನೆ ಕಾರ್ತಿಕ್ ಮಾಸ ಅನ್ನೋ ಪ್ರಶ್ನೆ ಇಲ್ಲ. ಇನ್ನು ಅವ್ರ ಜೀವನ ಎಲ್ಲ ಕಾರ್ತಿಕ್ ಮಾಸನೇ. ಜೀವನ ಎಲ್ಲ ಕಾರ್ತಿಕ್ ಮಾಸನೇ. ಹೋಗಲಿ, ಕೊನೆ ಕಾರ್ತಿಕ್ ಮಾಸ ಅಂತಾರೆ. ನಿನ್ನೆ ರಾತ್ರಿ ಯಾವುದೋ ದೇವಸ್ಥಾನಕ್ಕೆ ಹೋಗಿದ್ದೆ. ನಿಜವಾಗ್ಲೂ ಎಲ್ಲಿ ಹೇಗಿರಬೇಕು, ಎತ್ತ, ಏನು, ಯಾವ ನಿಯಮಗಳಿದೆ ಹೇಳೋದು ಕೇಳೋಲ್ಲ. ಯಾರೋ ಅಂದರೆ 7-8 ಜನ ಯುವಕರು ಬಂದು ಕೂತೇನೆ, ಈ ಮಾತು ಹೇಳಬಾರ್ದೇನೋ, ಅದು ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತೇನೆ. ಎಲ್ಲ ಒಬ್ಬರೊಬ್ಬರು ತಪ್ಪಿಕೊಂಡು
ನವಗ್ರಹಕ್ಕೆ ಹೋಗಬೇಕು. ಆ ಮೆಟ್ಟಿನಲ್ಲಿ ಕೂತ್ಕೊಂಡು ಒಬ್ಬರೊಬ್ಬರು ತಪ್ಪಿಕೊಂಡು ಏನೋ ಹರಟೆ ಹೊಡಿತಿದ್ದಾರೆ. ನನಗೆ ಯಾರು ಪುರೋಹಿತರು ಬನ್ನಿ ಅಂತಿದ್ರು. ಹೋದರೆ ಈ ಎಂಟ್ರೆನ್ಸಲ್ಲಿ ಫುಲ್ ಎಂಟ್ರೆನ್ಸ್ ಪೂರ್ಣವಾಗಿ ಚಪ್ಪಲಿಗಳು, ನಿಯಮಗಳಿಲ್ಲ. ಮತ್ತು ಅಲ್ಲಿ ಯಾರೋ ಆ ಹುಡುಗರು ಕೂತ್ಕೊಂಡು ಒಬ್ಬರೊಬ್ಬರು ತಪ್ಪಿಕೊಂಡು ಏನೋ ಹರಟೆ ಹೊಡಿತಿದ್ದಾರೆ. ನಾನು ಹೇಳಿದೆ, ದೇವಸ್ಥಾನ ಇದು, ಪಾರ್ಕ್ ಅಲ್ಲ, ಕ್ಲಬ್ ಅಲ್ಲ, ಯಾಕೆ ಈ ಥರ ಕೂತಿದ್ದೀರಾ, ಸರಿಯಾಗಿ ಕುಡಿ ಅಂತ. ಸರಿ, ಅವಾಗೇನೋ ಬಿಟ್ಟು ಮತ್ತು ನಾನು ತಕ್ಕ ಹೋಗಿ ತಿರುಗಿ ಶುರು ಮಾಡಿದ್ರು. ಆಮೇಲೆ ಮತ್ತೆ ಇನ್ನೊಂದು ಕಡೆ ಹೋದೆ ನಾನು. ಅಲ್ಲಿ ಕೂತ್ಕೊಂಡು ಒಂದು ಕುರ್ಚಿನಲ್ಲಿ ಯಾರೋ ಹೆಂಗಸರು ಬಂದರು. ಎಲ್ಲೋ ಕುರ್ಚಿದು ತಂದು ನನ್ನ ಪಕ್ಕಕ್ಕೆ ಹಾಕ್ಕೊಂಡು ಸ್ವಾಮಿಗಳಿದ್ದಾರೆ ಅನ್ನೋದು ಅವ್ರನ್ನ ಗಮನಕ್ಕೆ ಬರಲಿಲ್ಲ. ದೇವರಿದ್ದಾನೆ, ಈಶ್ವರ ಇದ್ದಾನೆ ಅನ್ನೋದು ಗಮನಕ್ಕೆ ಬರಲಿಲ್ಲ. ಅಮ್ಮನವ್ರಿಗೆ ಆರತಿ ನಡೀತಾ ಇದೆ, ಅದು ಗಮನಕ್ಕೆ ಬರಲಿಲ್ಲ. ಯಾರು ಕಾಣಲೇ ಇಲ್ಲ. ಅವರಿಬ್ಬರು ಕೂತ್ಕೊಂಡು ಅದೇನು ಸಂಸಾರ ವಿಚಾರ ಮಾತಾಡಿದ್ದು. ಎಲ್ಲಿ ತನಕ ನಮ್ಮ ಮನಸ್ಸು ಬದಲಾವಣೆ ಆಗಲ್ವೋ ಆಗ ನಾವು ದೇವಸ್ಥಾನನ ಸಂಸಾರ ಮಾಡ್ತೀವಿ, ಆಶ್ರಮನೂ ಸಂಸಾರ ಮಾಡ್ತೀವಿ, ಗೃಹಸ್ಥ ಜೀವನವನ್ನು ಮಾಡ್ತೀವಿ. ಮತ್ತು ಒಂದು ವೇಳೆ ನಮ್ಮ ಮನಸ್ಸು ಬದಲಾವಣೆ ಆಗಿದ್ದರೆ ಸಂಸಾರವೇ ಆಶ್ರಮ ಆಗುತ್ತೆ. ಸಂಸಾರನೇ ಆಶ್ರಮ. ಆಶ್ರಮ ಅಂದ್ರೇನು? ದೇವಸ್ಥಾನ, ಆಶ್ರಮ. ಆಸಮಂತಾಶ್ರಮ. ಮೋಕ್ಷಕ್ಕಾಗಿ ನಾವು ಏನೇನು ಪ್ರಯತ್ನ ಮಾಡಬೇಕು ಅದೆಲ್ಲಕ್ಕೂ ಅನುಕೂಲವಾಗಿರತಕ್ಕಂಥ ಜಾಗ. ನಾವು ಅಲ್ಲಿ ಹೋಗಿ ಆ ಮೋಕ್ಷಕ್ಕೋಸ್ಕರ ಏನೆಲ್ಲ ಸಾಧನೆ ಮಾಡಬೇಕು, ಏನು ತಿಳ್ಕೋಬೇಕೋ ಅಂಥದ್ದಲ್ಲಿ ನಾವು ಮಾಡಬೇಕು ಹೊರತು ಮತ್ತೆ ಮನೆಯಿಂದ ಬರ್ತೀವಿ, ಇದನ್ನು ಮನೆ ಮಾಡ್ತೀವಿ, ದೇವಸ್ಥಾನನ ಮನೆ ಮಾಡ್ತೀವಿ ಅಂದರೆ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಹೇಳ್ತಾರೆ, ಈ ಥರ ಎಲ್ಲ ಮಹರ್ಷಿಗಳು ಮಾಡಿದ್ದಾರೆ. ಕಾರ್ತಿಕ ಮಾಸ, ಶ್ರಾವಣ ಮಾಸ, ಇದೆಲ್ಲ ನೀವು ಇದರಲ್ಲಿ ತಮಿಳ್ನಾಡಲ್ಲಿ ಕಂಚಿ ಅಲ್ಲಿ ಹೋಗಿ ನೋಡಿದ್ರೆ ಒಂದು 10 ಹೆಜ್ಜೆ ಹೋಗೋಷ್ಟಕ್ಕೆ ಒಂದು ದೇವಸ್ಥಾನ ಕಾಣುತ್ತೆ. ಇಷ್ಟೊಂದು ದೇವಸ್ಥಾನ ಅವಶ್ಯಕತೆ ಇದೆಯಾ ಅಂದರೆ ನಿಜವಾದ ಅದಕ್ಕಿಂತ ಜಾಸ್ತಿ ಇರುತ್ತೆ ದೇವಸ್ಥಾನಗಳು. ಯಾಕೆ ಇವನು 10 ಹೆಜ್ಜೆ ಹಾಕೋ ಅಷ್ಟೊಂದು ಮನಸ್ಸೆಲ್ಲ ಹೋಗುತ್ತೆ. ಮತ್ತು ಇನ್ನೊಂದು ದೇವಸ್ಥಾನ ಕಂಡು ನಮಸ್ಕಾರ ಮಾಡ್ತಾನೆ, ಮತ್ತು ಮರೆಯೋ ಅಷ್ಟಕ್ಕೆ ಇನ್ನೊಂದು ದೇವಸ್ಥಾನ ಬರುತ್ತೆ. ಅದೇ ರೀತಿ ನಮ್ಮಲ್ಲಿ ಹಲವಾರು ಹಬ್ಬಗಳಿಟ್ಟಿದ್ದಾರೆ. ಯಾಕೆ ಒಂದು ಹಬ್ಬ ಬಂತು, ದೈವ ಚಿಂತನೆ ಮಾಡ್ತೀವಿ, ಸ್ವಲ್ಪ ದೈವರು ಹೋಗ್ತೀವಿ, ಮರೆಯೋ ಅಷ್ಟಕ್ಕೆ ಇನ್ನೊಂದು ಹಬ್ಬ ಬರುತ್ತೆ. ಅದು ನಾವೇನು ಮಾಡ್ತೀವಿ, ಶಾರೀರಿಕವಾಗಿ ಯಾಂತ್ರಿಕವಾಗಿ ಮಾಡ್ತೀವಿ. ದೇವಸ್ಥಾನಕ್ಕೆ ಹೋಗ್ತೀವಿ, ನಿಜವಾದ ಮನಸ್ಸು ಎಲ್ಲಿದೆ, ಮನಸ್ಸಿನಲ್ಲಿ ಏನಿದೆ ಅದು ಭಾಳ ಮುಖ್ಯ ಆಯಿತಾ. ಇದು ಅಂದರೆ ಮನಸ್ಸೊಳಗಡೆ ಸನ್ಯಾಸ ಅಂದೇನಂತ ಕರ್ತೃತ್ವ ಅನ್ನತಕ್ಕಂಥ ಬಿಡಬೇಕು, ಫಲಾಪೇಕ್ಷೆ ಅನ್ನತಕ್ಕಂಥ ಬಿಡಬೇಕು, ಮತ್ತು ನಿಂಗೇನೋ ಬೇಕು ಭವಿಷ್ಯದಲ್ಲಿ ಅನ್ನತಕ್ಕಂಥ ಆಸೆನೂ ಬಿಟ್ಟುಬಿಡಬೇಕು. ಆಗ ಮನಸ್ಸು ಸನ್ಯಾಸದಲ್ಲಿದ್ದರೆ ನೀವೆಲ್ಲಿದ್ದಲ್ಲಿ ಆಶ್ರಮ ಆಗುತ್ತೆ. ಇಲ್ಲ ಅಂದರೆ ನಾವೆಲ್ಲೋದ್ರಲ್ಲೇ ದೇವಸ್ಥಾನನ ಮನೆ ಮಾಡ್ಕೊಳ್ತೀವಿ, ಆಶ್ರಮನ ಗೃಹಸ್ಥ ಮನೆ ಮಾಡ್ಕೊಳ್ತೀವಿ, ಪ್ರಯೋಜನ ಆಗಲ್ಲ. ಆದ ಕಾರಣ ಒಳಗಡೆ ಪರಿವರ್ತನೆ ಬರಬೇಕು ಅನ್ನತಕ್ಕಂಥಕ್ಕೋಸ್ಕರ ಕೃಷ್ಣ ಪರಮಾತ್ಮ ಇಷ್ಟೆಲ್ಲ ಪ್ರಯತ್ನ ಮಾಡ್ತಾನೆ. ಇವರು ಶಿಶುನಾಳ ಶರೀಫ್ ಅವರು ಹೇಳ್ತಾರೆ, ಮನುಷ್ಯನ ಹುಟ್ಟಿ ಕೂಡ ಇಷ್ಟೆಲ್ಲ ಶಾಸ್ತ್ರ ಅನ್ನತಕ್ಕಂಥದ್ದು ನಮಗೆ ಮಹರ್ಷಿಗಳು ಕೊಟ್ಟಿದ್ರು ಕೂಡ ಹೌದಾ. ನಾವು ಏನು ಮಾಡ್ತಾ ಇದ್ದೀವಪ್ಪ ಅಂದರೆ, ತರವಲ್ಲ ತಗಿನಿಲ್ಲ ತಂಬೂರಿ ಸ್ವರ ಬರಿದೇ ಬಾರಿಸದಿರೋ ತಂಬೂರಿ, ತರವಲ್ಲ ತಗಿನಿಲ್ಲ ತಂಬೂರಿ. ತಂಬೂರಿ ಅಂದರೆ ಶರೀರ, ಮನುಷ್ಯನ ಶರೀರಕ್ಕೆ ತಂಬೂರಿ ಅಂತಾರವರು. ನಿನಗೆ ತರವಲ್ಲ. ಮನುಷ್ಯ ಜನ್ಮ ಮಹಾ ದೊಡ್ಡದು, ಮಾನವ ಜನ್ಮ ದೊಡ್ಡದು. ಇದು ಹಾಳು ಮಾಡಬೇಡಿ ಹುಚ್ಚಪ್ಪಗಳಿಲ್ಲ ಅಂತಾರೆ. ಮನುಷ್ಯತ್ವ ಮುಮುಕ್ಷತ್ವ ಮಹಾಪುರುಷ ಸಂಶಯ ತ್ರೈನೇತ ದೈವಾನುಗ್ರಹ ಎತ್ಕೊಂಡು ಯಾವುದೋ ದೈವಾನುಗ್ರಹ ಯಾವ ಜನ್ಮದ ಪುಣ್ಯನೂ ಮನುಷ್ಯ ಜನ್ಮ ಬಂದಿದೆ ಹೌದಾ. ಆದರೆ ಇದನ್ನು ಯಾವ ರೀತಿ ಉಪಯೋಗಿಸ್ತಾ ಇದ್ದೀವಿ, ಪ್ರಾಣಿ ಥರನೇ ಜೀವನ ಮಾಡ್ತಿದ್ವಿ. ಅವ್ರು ಹೇಳಿದ್ರಲ್ಲ, ಇದೆಲ್ಲ ಕೋಳಿ ಜೀವನ ಎಷ್ಟು ಉತ್ತಮ. ಮಕ್ಕಳನ್ನು ಸಾಕುತ್ತಂತೆ, ಎಲ್ಲಿನ ತನಕ ಅವಕ್ಕೆ ಸ್ವತಂತ್ರ ಆಹಾರ ಹುಡುಕೊಂಡು ತಿನ್ನೋದು ಬರಬೇಕು, ಮತ್ತು ಯಾವುದನ್ನು ಪ್ರಾಣಿನೋ ಅದನ್ನು ಏನು ನಮ್ಮ ತೊಂದರೆ ಮಾಡೋಕ್ಕೆ ಬಂದರೆ ರಕ್ಷಣೆ ಮಾಡ್ಕೋಬೇಕು. ಅಂದರೆ ಆಹಾರ ಸಂಪಾದನೆ ಮಾಡ್ಕೊಂಡು ತಿಂತೀಯ, ಇನ್ನು
ಪ್ರಾಣನೂ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋದು ನಿಮ್ಗೆ ಗೊತ್ತಿದೆ. ಇನ್ನು ನನ್ನ ಅವಶ್ಯಕತೆ ಏನು, ನಾನು ಬಿಟ್ಬಿಡುತ್ತೆ ಅಂತ ನಾವು ಅಯ್ಯ ನೀವು ಹೇಳ್ಬೋದ್ರಿ ನಿಮ್ಗೆ ಹೆಣ್ಣೆಲ್ಲ ಮಕ್ಕಳಿಲ್ಲ, ನಾವು ಬಿಡೋಕ್ಕಾಗುತ್ತೆ? ಬಿಡೋ ಅವಶ್ಯಕತೆ ಇಲ್ಲ. ಆ ಅಂಟು ಅನ್ನತಕ್ಕ ಹೋಗಬೇಕು. ಅದೇ ಪ್ರಾಣಿ ಥರ ಜೀವನ ಮಾಡ್ತಿದ್ವಿ ಅಂದ್ಬಿಟ್ಟು ತರವಲ್ಲ ತಗಿ ನಿನ್ನ ತಂಬೂರೀಶ್ವರ ಬರಿದೇ ಬಾರಿಸದಿರೋ ತಂಬೂರಿ ತರವಲ್ಲ ತಗಿ ನಿನ್ನ. ನಿನಗೆ ಮನುಷ್ಯನ ಬಂದಿರ್ತಕ್ಕಂಥ ಅರ್ಥ ಬಿಡೋದು, ನಿನಗೆ ತರವಲ್ಲ ಇದು. ಯಾಕೆ ಮದ್ದಲಿನಾದದ ತಂಬೂರಿ ಅದ ತಿದ್ದಿ ನಡೆಸಬೇಕು ತಂಬೂರಿ. ಮದ್ದಲಿನಾದದ ತಂಬೂರಿ ಅದ ತಿದ್ದಿ ನಡೆಸಬೇಕು ತಂಬೂರಿ. ಮನುಷ್ಯನು ಬಂದೇ ನಿಜ. ಅದೇ ಪ್ರಾಣಿ ಥರನೇ ಜೀವನ ಮಾಡ್ತಿರ್ತಕ್ಕಂಥದ್ದು ಏನು ಸ್ವಾಭಾವಿಕ ಬರುತ್ತೋ ಆ ಸ್ವಭಾವನ ಬಿಟ್ಟು ವರ್ಣಾಶ್ರಮದ ಪ್ರಕಾರ ಏನು ಸ್ವಭಾವ ಇದೆಯೋ ಆ ಥರ ತಿದ್ದುಕೋ. ಆವಾಗ ಸಿದ್ಧ ಸಾಧಕರ ಸುವಿದ್ಯೆಗೊದಗುವ ಬುದ್ಧಿವಂತರಿಗೆ ತಕ್ಕ ತಂಬೂರಿ. ಸಿದ್ಧ ಅದೇ ಏನೇನೋ ಸಿದ್ಧಿಗಳಂತಾರೆ, ಅದಲ್ಲ. ಅಂತಃಕರಣ ಶುದ್ಧಿ, ನೈಷ್ಕರ್ಮ ಸಿದ್ಧಿ, ಅದನ್ನು ಪಡಿಬೇಕು ಅಂತ ಯಾರು ಇಚ್ಛೆ ಪಡ್ತಾರೋ ಅವ್ರಿಗೆ ಅನುಕೂಲವಾಗಿರ್ತಕ್ಕಂಥ ಈ ತಂಬೂರಿ ಯಾವುದು ಮಾನವ ಶರೀರ ಅನ್ನತಕ್ಕಂಥದ್ದು. ಸಿದ್ಧ ಸುವಿದ್ಯೆ ಒದಗುವ ಒಳ್ಳೆಯ ವಿದ್ಯೆ ಅಂದರೆ ಯಾವುದಪ್ಪ? ಈಗಿನ ಕಾಲಕ್ಕಂತೂ ಒಳ್ಳೆಯ ವಿದ್ಯೆ ಅಂದರೆ ದುಡ್ಡು ಬರೋದು. ಯಾವುದೇ ಸಂಬಳ ಬರುತ್ತೋ, ಯಾವುದೇ ದುಡ್ಡು ಸಂಪಾದಿಸ್ಬೋದೋ ಅದನ್ನೇ ವಿದ್ಯೆ ಅಂತಾರೆ. ಮತ್ತು ಇನ್ನೊಂದು ಐನ್ಸ್ಟೀನ್ ಆಟಮ್ ಬಾಂಬ್ ಕಂಡಿಡಿದ. ಏನು ಬುದ್ಧಿವಂತ, ಏನು ಕತೆ, ಅದು ವಿದ್ಯೆ ಅಂತಾರೆ. ಲೇಟೆಸ್ಟ್ ಅಬ್ದುಲ್ ಕಲಾಂ ಮಿಸೈಲ್ ಟೆಕ್ನಾಲಜಿ, ಅವನೇ ದೇವರಿಗೆ ಕಾಲಕ್ಕೆ. ನಾವು ಅಬ್ದುಲ್ ಕಲಾಂ ದೇವರು ಅಂತ ಪೂಜೆ ಮಾಡ್ತೀವಿ. ಪಾಕಿಸ್ತಾನದಲ್ಲಿ ಅಬ್ದುಲ್ ಆಜಾದ್ ಅಂತ ಇನ್ನೊಬ್ಬ ಇದ್ದಾನೆ, ಅವ್ರು ಪೂಜೆ ಮಾಡ್ತಾರೆ. ಇವ್ರನ್ನ ಇಂಥವ್ರನ್ನ ಅಂದರೆ ಈ ನಾಶ ಮಾಡತಕ್ಕಂಥ ಯಾರ್ಯಾರು ಕಂಡಿಡಿದ್ರು ಅವರನ್ನೆಲ್ಲ ದೇವರು ಅಂತ ಪೂಜೆ ಮಾಡಿ ಇವತ್ತಿನ ದಿವಸ ಏನಾಗಿದೆ, ಕುರುಕ್ಷೇತ್ರ ಆಗಿ ಈ ಪೃಥ್ವಿ ಕುರುಕ್ಷೇತ್ರ ಆಯಿತು. ಇದು ನಾನು ಹೇಳೋ ಮಾತಲ್ಲ, ಐನ್ಸ್ಟೀನ್ ಹೇಳಿದ್ದಾನೆ. ಆನಂದವಾಗಿ ಜೀವನ ಮಾಡಬೇಕು ಅಂದರೆ ಈ ವಿದ್ಯೆ ಪ್ರಯೋಜನ ಇಲ್ಲ, ನನ್ನ ವಿದ್ಯೆ ಪ್ರಯೋಜನ ಇಲ್ಲ, ಅದಕ್ಕೆ ಬೇರೆ ಮಾರ್ಗನೇ ಇದೆ ಅಂದೆ. AK-47 ಕಂಡಿಡಿದ ಯಾರೋ ಒಬ್ಬ, AK-47 ರೈಫಲ್. ಇವತ್ತು ನಾನು ಒಂದು 5-6 ವರ್ಷದ ಹಿಂದೆ ನೋಡಿದೆ ಪೇಪರ್ ನ್ಯೂಸು. ಅವನು ಟಿ ವಿ ನೋಡಿದಾಗೆಲ್ಲ ಪಾಪ ಗೋಳಾಡ್ತಾನಂತೆ. ಯಾಕೆ ಟಿ ವಿನಲ್ಲಿ ತೋರಿಸ್ತಾರೆ AK-47 ಯಾರನ್ನ ಸಾಯಿಸೋದು ತೋರಿಸ್ತಾರೆ. ಏನು ಕಂಡಿದ್ದೆ ನಾನು? ಮನುಷ್ಯಗೆ ಪ್ರಾಣ ಹಾಕ್ಲಿಕ್ಕಂತೂ ನಂಗೆ ಆಗೋಲ್ಲ, ಪ್ರಾಣ ತೆಗೆಯೋ ಅನ್ನತಕ್ಕ ಕಂಡಿಡಿದೆ. ಅಂದರೆ ಒಂದು AK-47 ರೈಫಲ್ ಯಾರನ್ನ ತಯಾರು ಮಾಡಿದೆ, ಯಾವ ಕಂಪ್ನಿಯವ್ರು ತಯಾರು ಮಾಡಿದ್ರೆ ₹1.25 ಅವ್ನು ರಾಯಲ್ಟಿ ಕೊಡಬೇಕು. ಅದ್ರಲ್ಲಿ ಭಾಳಷ್ಟು ದುಡ್ಡು ಬರುತ್ತೆ. ಅಷ್ಟು ದುಡ್ಡು ಬಂದ್ರೂ ಪಾಪ ಟಿ ವಿ ನೋಡಿದಾಗೆಲ್ಲ ಗೋಳಾಡ್ತಾರಂತೆ. ಏನು ಮಾಡಿದೆ ನಾನು? ಅಬ್ದುಲ್ ಕಲಾಂ ಪಾಕಿಸ್ತಾನದಲ್ಲಿ ಇರೋದು ಸಾಯಿಸಲಿಕ್ಕೆ ಕಂಡಿಡ್ದ. ಅಬ್ದುಲ್ ಆಜಾದ್ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥವ್ರು ಭಾರತ ದೇಶದಲ್ಲಿ ಇರೋದು ಸಾಯಿಸಲಿಕ್ಕೆ ಕಂಡಿಡಿದ್ರು. ಇದನ್ನು ವಿದ್ಯೆ ಅಂತೀವ. ವಿದ್ಯೆ ಯಾವುದಪ್ಪ ಅಂದರೆ ನಾನು ಆನಂದವಾಗಿ ಜೀವನ ಮಾಡಬೇಕು, ನನ್ನ ಸಂಪರ್ಕಕ್ಕೆ ಯಾರ್ಯಾರು ಬರ್ತಾರೋ ಅವರು ಆನಂದವಾಗಿರಬೇಕು. ಇರತಕ್ಕ ಆನಂದವನ್ನು ಹಂಚ್ಕೊಳ್ತಕ್ಕಂಥ ವಿದ್ಯೆನೇ ವಿದ್ಯೆ. ಅದು ಬಿಟ್ಟರೆ ನಾನು ದುಃಖಿ. ಇವಾಗ ಹೇಳ್ತಾರೆ ಕೆಲವರು, ನಂಗೆ ಮೋಕ್ಷ ಬೇಡ, ವಿವೇಕಾನಂದ ಹೇಳಿದ್ರು ಅಂತ. ವಿವೇಕಾನಂದ ಹೇಳ್ಬೇಕಾದ್ರೆ ಆ ಕಾಲ ಆಗಿತ್ತು. ಯಾಕೆ ಗಂಜಿನೂ ಸಿಗ್ತಿದ್ದಿಲ್ಲ ಜನಕ್ಕೆ. ಅದನ್ನು ನೋಡಿ ಅವ್ರ ಪಾಪ ಭಾಳ ನೊಂದು, ಅಯ್ಯೋ ಇವ್ರಿಗೇನನ್ನ ಮಾಡಬೇಕು, ಆ ಗಂಜಿಗೆ ಪ್ರಯತ್ನ ಮಾಡಬೇಕು, ಗಂಜಿನಾದರೂ ಕೊಡಿಸ್ಬೇಕು, ಈ ಮೋಕ್ಷಕ್ಕೆ ಆಮೇಲೆ ಪ್ರಯತ್ನ ಮಾಡೋಣ ನನ್ನ ಉದ್ದೇಶನ ಹೇಳಿದವರು. ಇವತ್ತಿನ ದಿವಸ ನಾನು ಮೋಕ್ಷ ಬೇಡ, ನಾನು ಜನರಿಗೇನೋ ಮಾಡ್ತೀನಿ ಅಂದರೆ ನಮ್ಮಲ್ಲಿ ಏನಿದೆಯೋ ಅದನ್ನು ಹಂಚ್ಕೊಳ್ತೀವಿ. ನನ್ನಲ್ಲಿ ದುಃಖ ಇದೆ, ಅವಾಗ ನಾನೇನು ಹಂಚ್ಕೋಬೇಕು? ದುಃಖನೇ ಹಂಚ್ಕೋಬೇಕು. ಇಲ್ಲ, ನನ್ನಲ್ಲಿ ಆನಂದ ಅನ್ನತಕ್ಕಂದಿದ್ದರೆ ಆಗ ಆನಂದವನ್ನು ಹಂಚ್ಕೋಬೋದು. ಹಂಚ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಸಹಜವಾದಂಥ ಆನಂದ. ಈಗ ಒಂದು ಟಿ ವಿ ಪ್ರೋಗ್ರಾಮ್ ನೋಡ್ತೀರ, ಭಾಳಷ್ಟು ಚೆನ್ನಾಗಿರುತ್ತೆ ಹೌದಾ? ಮತ್ತು ನಿಮ್ಗೆ ಯಾರು ಆತ್ಮೀಯರೋ ಅವ್ರಿಗೆ ಫೋನ್ ಮಾಡ್ತೀರ,
ನೋಡಿ ಇಂಥ ಚಾನಲಲ್ಲಿ ಇಂಥ ಸೀರಿಯಲ್ ಬಂದಿದೆ, ನೋಡಿದ್ಯಾ ನೀನು? ಅಯ್ಯೋ ನನಗೆ ಗೊತ್ತಿಲ್ಲಲ್ಲ. ಅಯ್ಯೋ ನೋಡು, ಇಂಥ ಟೈಮ್ ಬರುತ್ತೆ, ಭಾಳ ಚೆನ್ನಾಗಿರುತ್ತೆ ನೋಡು ಅಂತೀವಿ. ಅಲ್ಲ, ನೀನು ನೋಡಿದ್ರೆ ಆನಂದ ಪಟ್ಟೆ, ಸುಮ್ಮನಿರು. ಆನಂದದ ಲಕ್ಷಣ ಮತ್ತೆ ಹಂಚ್ಕೊಳ್ತಕ್ಕಂಥದ್ದು. ನಮ್ಮಲ್ಲಿ ಆನಂದ ಇದ್ದರೆ ಕೂತ್ಕೊಳ್ಳಿ ಅಮ್ಮ, ಸ್ವಲ್ಪ ಮುಂದಕ್ಕೆ ಬಂದ್ಬಿಡಿ. ಗಂಡಸ ಹಿಂದೆ ಹೋಗ್ತಾರೆ ನೋಡಿ, ಬನ್ನಿ ಮುಂದಕ್ಕೆ ಬನ್ನಿ. ಸೊ ಯಾವುದಪ್ಪ ನಿಜವಾದ ವಿದ್ಯೆ? ನಾನು ಆನಂದವಾಗಿರಬೇಕು. ನಾನು ಆನಂದವಾಗಿದ್ದರೆ ಅದನ್ನು ಎಲ್ಲರಲ್ಲೂ ಹಂಚ್ಕೋಬೋದು, ಅವ್ರಿಗೂ ಆನಂದ ಇರಬೇಕು. ಅಂಥ ವಿದ್ಯೆನೇ ನಿಜವಾದ ವಿದ್ಯೆ. ಮಿಕ್ನದೆಲ್ಲ ಕೋಟಿ ವಿದ್ಯೆಗಳು. ತನ್ನಕ್ಕೋಸ್ಕರವಾಗಿ ಪ್ರಾಣಿಗಳು ಯಾವ ಸಂಪಾದನೆ ಮಾಡೋಲ್ಲ, ತಿನ್ಕೊಂಡಿವೆ. ನಾವು ತಿನ್ನೋಕ್ಕೋಸ್ಕರ ಎಷ್ಟು ಸಂಪಾದನೆ ಮಾಡಬೇಕು? ಏನು ರಾಮಾಯಣ, ಏನು ಜೀವನ ಇದು? ಸುವಿದ್ಯೆ ಅಂದರೆ ನಾನು ಆನಂದವಾಗಿರಬೇಕು, ಮತ್ತು ಅದೇ ಆನಂದ ಎಲ್ಲರೂ ಹಂಚ್ಕೋಬೇಕು. ಅಂಥ ವಿದ್ಯೆಗೆ ಬಂದಿರತಕ್ಕಂಥ ಶರೀರ. ಆದರೆ ನೀನು ಯಾವುದಕ್ಕೆ ಉಪಯೋಗಿಸ್ತಾ ಇದೆಯಾ? ನಿಮ್ಗೆ ತರವಲ್ಲ ಈ ಶರೀರ. ಬಾಳಬಲ್ಲವರಿಗೆ ತಂಬೂರಿ ದೇವ ಪಾಲಾಕ್ಷರ ಸಿಗಿದ ತಂಬೂರಿ. ಬಾಳಬಲ್ಲವರಿಗೆ ತಂಬೂರಿ ದೇವ ಪಾಲಾಕ್ಷರ ಸಿಸಿದ ತಂಬೂರಿ. ಹೇಳಲೇನಿದರ ಹಂಚಿಕೆ ಅರಿಯದ ಕಿಡಿಗೇಡಿಗೆ ತಂದ ತಂಬೂರಿ. ಸತ್ಯ ಸುಗುಣರಿಗೆ ತಂಬೂರಿ ಇದು ನಿತ್ಯ ಉತ್ತಮರಾಡುವ ತಂಬೂರಿ. ಯಾರು ಉತ್ತಮವಾದಂಥ ಅಂದರೆ ಧಾರ್ಮಿಕವಾದಂಥ ಪ್ರವೃತ್ತಿ ಇದೆಯೋ, ಪಾಪ ಅನ್ನತಕ್ಕಂಥ ಮನಸ್ಸೇ ಹೋಗಲ್ವೋ, ಕೇವಲ ಪುಣ್ಯ ಧರ್ಮ ಅಧರ್ಮ ಅನ್ನತಕ್ಕಂಥ ಮನಸ್ಸು ಹೋಗಲ್ವೋ, ಮತ್ತು ಜೀವನ ಲಕ್ಷ್ಯ ಪರಮಾತ್ಮ ಪ್ರಾಪ್ತಿಯೇ ಆಗಬೇಕು ಅಂತ ಯಾರು ಲಕ್ಷ್ಯ ಇಟ್ಕೊಂಡು ಉನ್ನತವಾದಂಥ ಲಕ್ಷ್ಯ, ಅಂಥವ್ರಿಗೆ ಈ ತಂಬೂರಿ. ಬತ್ತಿ ಸೆರಾಗದ ಬಗೆಯನ್ನು ತಿಳಿಯದ ಕತ್ತೆಗಿನ್ನೇತಕ್ಕೆ. ಶಿಶುನಾಥ್ ಶರೀಫು ಜನಗಳು ನೋಡಂತಾರೆ, ಕತ್ತೆಗಿನ್ನೇತಕ್ಕೆ ತಂಬೂರಿ. ಕತ್ತೆ ಒಂಥರ ನೋಡಿ ಯಾವ ರೀತಿ ಜೀವನ ಮಾಡುತ್ತೆ ಅಂತ. ಈಗಿನ ಕಾಲದಲ್ಲಿ ಸ್ವಲ್ಪ ಕಾಣೋದು ಕಷ್ಟ, ಯಾಕೆಂದರೆ ಎಲ್ಲ ಬದಲಾವಣೆ ಆಗಿಬಿಟ್ಟಿದೆ. ಆದರೆ ಈಗಿನ ಕಾಲದಲ್ಲಿ ಅದನ್ನು ಕತ್ತೆ ಮರಿನ ತೊಗೊಂಬರ್ತಾರೆ. ತುಮಕೂರಲ್ಲಿ ನೋಡಿದೆ ನಾನು. ಆ ಮರಿ ಮೂತಿಗೆ ಅದೇನೋ ಒಂದು ಕವರ್ ಹಾಕಿರ್ತಾರೆ, ಅದು ಹಾಲು ಕುಡಿಬಾರ್ದು. ಸೊ ಅದಕ್ಕೆ ಕರ್ಕೊಂಬರ್ತಾರೆ ತುಮಕೂರಿಗೆ. ಈ ಚಿಕ್ಕ ಮಕ್ಕಳಿಗೆ ಕತ್ತೆ ಹಾಲು ಕೊಡಬೇಕು ಅಂತೇನೋ ಇದೆ. ಈಗಿನ ಕಾಲಕ್ಕೆ ಏನು ಮಾಡ್ತಾರೆ, ಆ ಕತ್ತೆಯನ್ನು ಕರ್ಕೊಂಡು ಅವ್ರ ಮನೆ ಮುಂದಕ್ಕೆ ಕರೆದುಬಿಟ್ಟು ಕೊಡ್ತಾರೆ ಹಾಲು. ಹೌದಾ? ಆ ಕತ್ತೆ ಯಾರು ಸೇವೆ ಮಾಡುತ್ತೆಯೋ, ಯಾರು ಅಗಸಿನ ಮನೆಯಲ್ಲಿ ಸೇವೆ ಮಾಡೋದು ಮುಂಚೆ, ಆ ಅಗಸಿನ ಮನೆಯಲ್ಲಿ ಸೇವೆ ಮಾಡಿದ್ರು ಅಗಸಾಲಿಕ್ಕೆ ಹುಲ್ಲು ನೀರು ಹಾಕಬೇಕಾದಿಲ್ಲ. ಎಲ್ಲೋ ಹೋಗಿ ಮೇಯ್ಕೊಂಬರುತ್ತೆ, ಎಲ್ಲೋ ನೀರು ಕುಡ್ಕೊಂಬರುತ್ತೆ. ಒಂದು ವೇಳೆ ಅದಕ್ಕೆ ಹುಲ್ಲು ನೀರು ನಾವು ಇಟ್ಟರು ತಗೊಳ್ಳಲ್ಲ ಅದು. ಯಾಕೆಂದರೆ ಅದಕ್ಕೆ ಭಯ. ಏನು ಭಯಪ್ಪ ಅಂದರೆ, ಹಿಂದುಗಡೆ ಯಾರನ್ನ ಬಂದರೆ ನಾನು ನೋಡ್ಕೊಳ್ತೀನಿ, ಅವ್ರಿಗೆ ಹ್ಯಾಂಗ್ ಮಾಡಬೇಕು ಮಾಡ್ತೀನಿ, ಗೊತ್ತಾಗುತ್ತಲ್ಲ ನಿಮಗೆ ಏನು ಮಾಡುತ್ತೇಳಿ. ಮುಂದುಗಡೆ ಯಾರನ್ನ ಬಂದರೆ ನಾನು ಯಾಕೆ ರಕ್ಷಣೆ ಮಾಡ್ಕೊಳ್ಳೋದು ಅಂದ್ಬಿಟ್ಟು ನಾನು ತಲೆ ತೆಗೆದುಕೊಂಡು ತಿನ್ಲಿಕ್ಕೆ ಹೋದರೆ ಯಾರೇನು ಮಾಡ್ತಾರೋ ಅಂದ್ಬಿಟ್ಟು ಗೋಡೆನೇ ನೋಡ್ಕೊಂಡಿರ್ತಂತೆ. ಅದಕ್ಕೆ ಯಾವಾಗಲೂ ಗೋಡೆ ಕಡೆಗೆ ಮುಖ ಮಾಡ್ಕೊಂಡಿರ್ತದೆ. ಯಾಕೆ? ರಕ್ಷಣೆ. ಪ್ರಪಂಚದಲ್ಲಿ ಇಬ್ಬರೇ ಗೋಡೆ ಕಡೆಗೆ ಮುಖ ಮಾಡೋದು, ಒಂದು ಕತ್ತೆ, ಇನ್ನೊಂದು ಆಮೇಲೆ ಕೇಳಿ ಹೇಳ್ತೀನಿ, ಈಗಲೇ ಹೇಳೋದು ಬೇಡ. ಇಬ್ಬರೇ ಗೋಡೆ ಕಡೆಗೆ ಮುಖ ಮಾಡೋದು. ಆದರೆ ಆ ಕತ್ತೆ ಅಷ್ಟು ಸೇವೆ ಮಾಡಿ ಏನು ಪ್ರತಿಫಲ ಬಯಸಲ್ಲ. ಹೌದಾ? ಅದೇ ರೀತಿ ಮನುಷ್ಯನು ಬೇರೆಯವ್ರಿಗೋಸ್ಕರ ಜೀವನ ಮಾಡಿ ತನಗೋಸ್ಕರ ತಾನೇನು ಯೋಚನೆ ಮಾಡ್ದಿರ, ತನಗೋಸ್ಕರ ಜೀವನ ಮಾಡ್ದಿರ, ಬೇರೆಯವ್ರಿಗೋಸ್ಕರ ಜೀವನ ಮಾಡ್ತೇನೆ. ಬೇರೆಯವರಿಂದ ಏನಪ್ಪ ಸಿಗುತ್ತೆ ಅಂದರೆ ಕೊನೆಗೆ, ಅಯ್ಯೋ ನಿಂಗೆ ಬುದ್ಧಿ ಇಲ್ಲ, ಸುಮ್ಮನೆ ಕೊಡು.
ಯಾವುದೋ ಅವ್ರ ಮನೆಗೆ ನಾಯಿ ಸಾಕಿದ್ರು. ಅದು ಯಾಕೆ ಸಾಕ್ತಾರೋ ನಾಯಿಗಳು ಗೊತ್ತಿಲ್ಲ. ಯಾಕೆಂದ್ರೆ ನಾಯಿ ಸಾಕ್ತಾರೋ ನರಕನೇ ಗತಿ ಅನ್ನುತ್ತೆ. ಧರ್ಮರಾಯ ನಾಯಿ ಜೊತೆಗಿದ್ದು ನಾನು ಸ್ವರ್ಗಕ್ಕೆ ಹೋಗೋಕ್ಕಾಗಲಿಲ್ಲ, ಅಬ್ಜೆಕ್ಟ್ ಅಲೋ ಮಾಡಲ್ಲ ಅಂತಾರೆ. ಅದ ಕಾರಣ ಈ ಸಾಕಲಿ, ಹೊರಗಡೆ ಕಟ್ಟಿರ್ತಾರೆ, ರಾತ್ರೆಲ್ಲ ಬಿಡ್ತಿರುತ್ತೆ, ಹಗಲೆಲ್ಲ ಬಿಡ್ತಿರುತ್ತೆ, ಬೇರೆಯವರಿಗೆಲ್ಲ ತೊಂದರೆ ಇರಲಿ. ಅವ್ರು ಯಾರೋ ಒಬ್ಬರು ಸಾಕಿದ್ರು. ಅದೇ ಮನೆಗೆ ನಾನು ಇದ್ದೆ. ಆ ನಾಯಿಗೆ ಒಂದು ಒಳ್ಳೆಯ ಗುಣ ಇತ್ತು. ಏನಪ್ಪ ಒಳ್ಳೆಯ ಗುಣ ಅಂದರೆ, ಎಲ್ಲಿ ಕಟ್ಟಾಕಿದ್ರೆ ಅದು ಮಲಮೂತ್ರ ವಿಸರ್ಜನೆ ಮಾಡ್ತಿರ್ಲಿಲ್ಲ. ಅದು ಪಕ್ಕ ರಾತ್ರಿ 12 ಗಂಟೆಗೆ 1 ಗಂಟೆಗೆ ಅದು ಬೊಗಳೋದು ಆ ಗೂಡಿಂದ. ಅವಾಗ ಈ ಮನೇಲಿ ಯಾರನ್ನೇ ಎದ್ದೋಗಿ ಮಾತಾಡಿದ್ರೆ ಅದನ್ನು ಹೊರಗೆ ಕರ್ಕೊಂಡು ಒಂದು ರೌಂಡು ತಿರುಗಿಸ್ಕೊಂಡು ಅದು ಮಲಮೂತ್ರ ವಿಸರ್ಜನೆ ಮಾಡಿದ್ಮೇಲೆ ತಂದು ಕಟ್ಟಾಕೋರು. ಹೌದಾ? ಈಗ ಮನೆಗಳಲ್ಲಿ ಮುದುಕರು ಬಂದರು, ನಾನು ಬಾತ್ರೂಮ್ಗೆ ಹೋಗ್ಬೇಕ್ರು, ಅರ್ಜೆಂಟು ಬಂದರು ಅಂತ ರಾತ್ರಿ 12 ಗಂಟೆಲ್ಲ 1 ಗಂಟೆಲ್ಲ ಕರೆದ್ರೆ ಏನು ಹೇಳ್ತಾರೆ? ನಮ್ಮ ನಿದ್ದೆ ಈಗ ಮಲಗಿದ್ದೀನಿ, ಆ ಟಿ ವಿ ನೋಡಿಕೊಂಡು ನಮ್ಮ ನಿದ್ದೆ ಮಾಡೋಕ್ಕೆ ಬಿಡಲ್ಲ, ನೀನು ಸುಮ್ಮನೆ ಮಲಗು ಅಲ್ವಾ, ನನಗೆ ಅರ್ಜೆಂಟು ಹೋಗ್ಬೇಕು, ನಾನು ಹೋಗ್ಲಾರ್ದು ಒಬ್ಬನೇ ಬಂದರು, ಅಯ್ಯೋ ನಮ್ಮ ಪ್ರಾಣ ತೆಗಿತೀಯ, ಯಾವತ್ತು ಸಾಯ್ತೀಯ ನೀನು. ನಾನು ಯಾರ ಮನೆಗೆ ಹೇಳಿ, ಯಾಕೆ ಆಗಂತೀರ, ಹೋಗ್ರಿ ಪಾಪ ಕರ್ಕೊಂಡೋಗ್ರಿ ಅಂತ. ಸ್ವಾಮೀಜಿ ಸುಮ್ಮನೆ ಇವರು ರೀಸರ್ಚ್ ಮಾಡೋದು ಏನೂ ಮಾಡಲ್ಲ, ನಮ್ಮ ಪ್ರಾಣ ತೆಗಿತಾರೆ. ಅಲ್ಲೋಗಿ ಸುಮ್ಮನೆ ಕೂತಿರ್ತಾರೆ, ಎಷ್ಟೊತ್ತು ಕೂತಿರ್ತಾರೆ, ಎಪ್ಸಿದ್ರು ಬರೋಲ್ಲ. ಈ ಪಾಪ ಅವ್ರಿಗೆ ಏನು ತಲೆ ಕೆಟ್ಟಿದೋ ಇಲ್ಲ, ಈ ವಯಸ್ಸಾದಲ್ಲಿ ಅವರು ಹಾಗೆ ಮಾಡ್ತಾರೋ ಗೊತ್ತಿಲ್ಲ. ಏನು ಹೇಳ್ತಿದ್ದೀನಿ, ಒಂದು ನಾಯಿ ಜನ್ಮ ಅನ್ನತಕ್ಕಂಥದ್ದು ಎಷ್ಟೋ ಉತ್ತಮ ಅದು ಕಾಣುತ್ತೆ, ಅದು ನಾವು ಅರ್ಥ ಮಾಡ್ಕೊಳ್ತಿಲ್ಲ. ಕತ್ತೆಗೆ ನೇತಕ್ಕೆ ತಂಬೂರಿ ಅಂದರೆ ನೀನು ಕತ್ತೆ ಥರ ದುಡಿತಿದ್ದೀಯಾ, ಸ್ವಲ್ಪ ವಿವೇಕ ಮಾಡ್ತಿಲ್ಲ, ನಿಮಗೋಸ್ಕರ ನೀನೇನು ಮಾಡ್ಕೊಳ್ತಾ ಇಲ್ಲ, ಬೇರೆ ಮೋಹದಲ್ಲೇ ಜೀವನ ಕಲಿತೀಯ. ಇಂಥ ನಿನಗೆ ಯಾತಕ್ಕೆ ತರವಲ್ಲ ತೆಗಿ ನಿನ್ನ ತಂಬೂರಿ. ಅಷ್ಟೇ ಅಲ್ಲ, ಹಸನಾದ ಮೇಳಕ್ಕೆ ತಂಬೂರಿ, ಇದು ಕುಶಲೇ ಒಪ್ಪಿ ನುಡಿಯುವ ತಂಬೂರಿ. ಶ್ರೀಕೃಷ್ಣ ಪರಮಾತ್ಮನಲ್ಲಿ ಆ ಮುರಳಿ ಇದೆ, ಹೌದಾ, ಕೊಳಲು. ಅದಕ್ಕೆ ಕೆಲವರು ಬೇರೆ ಸಂಪ್ರದಾಯದವರು ಕೇಳ್ತಾರಂತೆ, ಏನು ನಿಮ್ಮ ಕೃಷ್ಣ ಜೈಲಲ್ಲಿ ಅವತಾರ ಮಾಡ್ದ, ಜೈಲಲ್ಲಿ ಅವತಾರ ಮಾಡ್ದ, ಅವತಾರ ಮಾಡಬೇಕಾಗಿದ್ರೆ ಒಂದು ಅರಮನೆ ಹುಟ್ಟಬೇಕಾಗಿತ್ತ, ಇಲ್ಲ ಹೋಗಿ ಜೈಲಲ್ಲೇ ಹುಟ್ಟೋದು ಅಂತ. ಒಂದು ಅದು ಯಾವುದೋ ಬಿದಿರಿಂದ ಇಟ್ಕೊಂಡಿದ್ದಾನೆ, ಪಿಳ್ಳಂಗೋವಿನ ಇದು ಕೊಳಲು, ಒಂದು ಬಂಗಾರದ ಇಟ್ಕೊಳ್ಳೋಕ್ಕಾಗಲಿಲ್ಲವೇ ಅಂತಾರಂತೆ. ನಿಜವಾದ ಜೈಲಲ್ಲಿ ಹುಟ್ಟೋದ್ರಲ್ಲಿ ಮತ್ತು ಬಿದಿರು ಉಪಯೋಗಿಸೋದ್ರಲ್ಲಿ ಸಾಕಷ್ಟು ಅರ್ಥ ಇದೆ. ಜೈಲಲ್ಲೇ ಯಾಕಪ್ಪ ಹುಟ್ಟಿದ ಅಂದರೆ, ಯಾರು ಮನುಷ್ಯರಲ್ಲಿ ಯಾರು ವಿವೇಕ ಮಾಡಿಕೊಂಡು ನಾನು ಬಂಧನದಲ್ಲಿದ್ದೀನಿ, ಬಿಡಿಸ್ಕೋಬೇಕು, ಇದೇನು ಜೀವನ ಅಳ್ತಾ ಬಂದೆ ಈ ಜಗತ್ತಿಗೆ, ಮತ್ತು ದಿವಸ ಅಳ್ತಾನೇ ಜೀವನ ಮಾಡ್ತಿದ್ದೀನಿ. ಒಂದೇ ವ್ಯತ್ಯಾಸ, ವಯಸ್ಸಾಗಿದ್ದ ಮೇಲೆ ಒಂದು ವ್ಯತ್ಯಾಸ ಏನಪ್ಪ ಅಂದರೆ, ಚಿಕ್ಕ ಮಕ್ಕಳು ಅಳಬೇಕಾದ್ರೆ ಜೋರಾಗಿ ಅಳುತ್ತಾರೆ. ಯಾಕೆ ಅವ್ರಿಗೆ ಯಾರೇನು ಅಂದ್ಕೊಳ್ತಾರೋ ಅನ್ನೋ ಭಯ ಇಲ್ಲ, ಅದಕ್ಕೆ ಜೋರಾಗಿ ಅಳುತ್ತಾರೆ. ಹೌದಾ? ನಾವು ದೊಡ್ಡವರು ಬೆಳಿಗ್ಗೆ ಎದ್ದಾಗೆ ಅಳಕ್ಕೆ ಶುರು ಮಾಡ್ತೀವಿ, ಅದೇ ಜೋರಾಗಲ್ಲ. ನೋಡಿ, ಬೇಕಾದ್ರೆ ಎಚ್ಚರ ಆಯಿತು ಅಂದರೆ ಅದು ಹಾಗಾಯಿತು, ಇದು ಹೀಗಾಯಿತು, ಇವ್ರು ಹೇಳಿದ್ದೆ ಸರಿಯಾಗಿ ಮಾಡಲಿಲ್ಲ, ಏನು ಗೋಳು. ಎಚ್ಚರ ಆಯಿತು ಅಂದರೆ ಅಳ್ತಲೇ ಇರ್ತೀವಿ. ಆನಂದವಾಗಿ ಜೀವನ ಮಾಡತಕ್ಕಂಥ ಜೀವನವನ್ನು ಏನು ಮಾಡ್ಕೊಂಡಿದ್ವಿ, ಗೋಳು ಮಾಡ್ಕೊಂಡಿದ್ವಿ. ಹೌದಾ? ಇದನ್ನು ಚೆನ್ನಾಗಿ ವಿವೇಕ ಮಾಡಿಕೊಂಡು, ಯಾರಾದರೆ ಬಂಧನದಲ್ಲಿರ್ತೀನಿ, ಒಂದಲ್ಲ ಒಂದು ದುಃಖ ಸಮಸ್ಯೆದಲ್ಲೇ ಇರ್ತೀನಿ, ಯಾಕೆ ಸರಿ ಹೋಗ್ತಿಲ್ಲ ಇದು, ಇಷ್ಟೇ ಅಲ್ಲ ಮನುಷ್ಯ ಜೀವನ, ಇನ್ನೂ ಏನೋ ಉನ್ನತವಾಗಿದೆಯಂತೆ. ದತ್ತಾತ್ರೇಯ ಆಶ್ರಮದಲ್ಲಿ ಹೇಳ್ತಾರಂತೆ, ಅಲ್ಲಾದರೂ ಹೋಗಿ ಜನ್ಮ ಸಾರ್ಥಕ ಮಾಡಿಕೊಳ್ಳೋಣ ಅನ್ನತಕ್ಕಂಥದ್ದು ಯಾರು ಬರುತ್ತೆಯೋ ಅವ್ರ ಜನ್ಮದಲ್ಲೇ ಕೃಷ್ಣ ಜನ್ಮ ಆಗೋದು. ಅರ್ಥ ಆಯ್ತಾ? ಬಂಧನದಲ್ಲಿ ಇದ್ದೀನಿ, ಸಂಸಾರ ಬಂಧನ ಒಂದು, ಶರೀರ ಬಂಧನ ಒಂದು. ಅದ ಈ ಬಂಧನದಿಂದ ಬಿಡಿಸ್ಕೋಬೇಕು ಅನ್ನತಕ್ಕ ಯಾರ ತಲೆಗೆ ಬರುತ್ತೆಯೋ ಅವ್ರ ಜನ್ಮದಲ್ಲೇ ಕೃಷ್ಣ ಜನ್ಮ ಆಗೋದು. ಹೌದಾ? ಆ ಕೃಷ್ಣ ಜನ್ಮ ಆದರೆ ಅದೇನಪ್ಪ ಕೃಷ್ಣ ಜನ್ಮ, ಅದು ಕೊಳಲಿನ ಅರ್ಥ ಏನು? ಅದಕ್ಕೋಸ್ಕರ ಜೈಲಲ್ಲೇ ಅವತಾರ ಆಯಿತು. ಒಂದು ಆ ಕೊಳಲು ಯಾಕೆ ಇಟ್ಕೊಂಡಿದ್ದಾನೆ? ಒಂದು ಬಂಗಾರದ ಇಟ್ಕೋಬೋದಾಗಿತ್ತಲ್ಲ. ಅಂದರೆ ಒಬ್ಬರು ಜೈನ್ ಫಿಲಾಸಫರು
ಅಲ್ಲ, ಯಾರೋ ಒಬ್ಬ ಕಾಲೇಜ್ ಪ್ರೊಫೆಸರ್, ಜನಿಸಿದ್ದ ಅಂತಲ್ಲ, ನಮ್ಮಲ್ಲಿ ಯಾರೋ ಒಬ್ಬ ಕಾಲೇಜ್ ಪ್ರೊಫೆಸರು ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಶಂಕರಾಚಾರ್ಯ ಏನು ಹೇಳ್ತಾರೆ, ಮಧ್ವಾಚಾರ್ಯ ಏನು ಹೇಳ್ತಾರೆ, ರಾಮಾನುಜಾಚಾರ್ಯ ಏನು ಹೇಳ್ತಾರೆ, ಅವ್ರೇನು ಹೇಳ್ತಾರೆ, ಇವರೇನು ಹೇಳ್ತಾರೆ, ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಹೌದಾ? ಮತ್ತು ಐನ್ಸ್ಟೀನ್ ಏನು ಹೇಳ್ತಾನೆ, ಮತ್ತು ಯಾರು ಸಾಕ್ರೆಟೀಸ್ ಏನು ಹೇಳ್ತಾರೆ, ಎಲ್ಲ ತಿಳ್ಕೊಂಡಿರ್ತಾರೆ. ಅಲ್ಲಿ ಯಾರೋ ಒಬ್ಬ ಸ್ವಾಮಿಗಳಿದ್ದಾರೆ ಬೆಟ್ಟದ ಮೇಲೆ ಅಂದರೆ ಅವ್ರೇನು ಹೇಳ್ತಾರೆ ತಿಳ್ಕೋಬೇಕು ಅಂತ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋದರೆ ಆ ಸ್ವಾಮಿಗಳು ಈಗ ಅರ್ಥ ಆಗುತ್ತೆ, ಇವ್ರು ನೋಡಿದ ತಕ್ಷಣ ಬನ್ನಿ ಕೂತ್ಕೊಳ್ಳಿ. ಅಂದರೆ ದೇವರು ಯಾಕೆ ಸೃಷ್ಟಿ ಮಾಡಿದ್ಮೇಲೆ ಸರಿಯಾಗಿ ಮಾಡಬೇಕಾಗಿತ್ತೋ ಇಲ್ಲೋ, ದುಃಖ ಯಾತಕ್ಕಿಟ್ಟ, ಈ ಥರ ಎಲ್ಲ ಪ್ರಶ್ನೆ ಮಾಡ್ತಾರೆ. ನೋಡಪ್ಪ, ಬಿಸ್ತರ್ ಬಂದಿದೆಯಾ, ಅದು ಮೇ ತಿಂಗಳು ಮಧ್ಯಾಹ್ನ ಬಿಸ್ತರ್ ಬಂದಿದೆಯಾ, ಇದು ಸರಿ, ಮೇ ತಿಂಗಳು ಮಧ್ಯಾಹ್ನ ಬಿಸ್ತರ್ ಬಂದಿದೆಯಾ, ಕೂತ್ಕೋ, ಟೀ ಮಾಡ್ಕೊಂಬರ್ತೀನಿ ನಾನು. ಹೌದಾ? ಟೀ ತಗೋ, ಆಮೇಲೆ ನೀನು ಹೇಳೋದಿರಲ್ಲ, ನಾನು ಕೇಳೋದಿರಲ್ಲ ಅಂತ ಕಾಣುತ್ತೆ ಅಂದ್ಬಿಟ್ಟು ಅವ್ರು ಸೀದಾ ಟೀ ಮಾಡ್ಕೊಂಬರಕ್ಕೆ ಹೋದ್ರು. ಇವನು ಅಂದ್ಕೊಳ್ತಾನೆ, ನಾನೇನು ಟೀಗೋಸ್ಕರ ಬಂದೆ, ನಾನು ಇಷ್ಟು ಪ್ರಶ್ನೆ ಕೇಳಿದ್ರೆ ಟೀ ಕುಡಿ, ಆಮೇಲೆ ನೀನು ಹೇಳೋದಿರಲ್ಲ ಕೇಳೋದಿರಲ್ಲ ಅಂತಾರೆ. ನಾನೇನು ಟೀಗೆ ಬಂದೆ ಯೋಚನೆ ಮಾಡ್ಕೊಂಡು ಕೂತಿರ್ತಾನೆ. ಅವ್ರು ಟೀ ತಗೊಂಬಂದು ಇವ್ರು ಕೈ ಕೊಡ್ತಾರೆ. ಕೈ ಕೊಟ್ಟರೆ ಕಪ್ಪನ್ನು ಸಾಸು ಇವ್ರು ಕೈ ಕೊಡ್ತಾರೆ. ಟೀ ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಕೆಟ್ಲಿನ ಟೀ ಹಾಕ್ತಾರೆ. ಫುಲ್ ಆಗಿರುತ್ತೆ, ಕಪ್ಪು ಫುಲ್ ಆಗುತ್ತೆ. ಇನ್ನೂ ಹಾಕ್ತಾರೆ ಇರ್ತಾರೆ. ಇದು ಸಾಸನ್ನು ಬೀಳುತ್ತೆ ಪ್ಲೇಟಲ್ಲಿ, ಅದು ಫುಲ್ ಆಗುತ್ತೆ. ಇನ್ನೂ ಹಾಕ್ತಲೇ ಇದ್ದಾರೆ. ನಿಲ್ಲಿಸು ಸಾಕು, ನೀನು ಮೊದಲೇ ಹುಚ್ಚ ಅಂದ್ಕೊಂಡೆ. ನಾನು ನಿಜವಾಗ ನಾನು ಅಂದ್ಕೊಂಡಿದ್ದು ನೀನು ಹುಚ್ಚನೇ. ಯಾಕೆ ಒಂದು ತೊಟ್ಟು ಟೀಗೂ ಜಾಗ ಇಲ್ಲ, ಮತ್ತೆ ಹಾಕ್ತಲೇ ಇದೆಯಾ, ಬುದ್ಧಿ ಇದೆಯಾ ನಿನಗೆ? ನಾನೇನೋ ನೀನು ತಿಳ್ಕೊಳ್ಳೋಣ ಅಂತ ಬಂದರೆ ನೀನು ಹುಚ್ಚ. ನೋಡು, ಈ ಮಾತು ಕೇಳೋಕ್ಕೆ ನಾನು ಇಷ್ಟೆಲ್ಲ ಮಾಡಿದ್ದು. ಯಾವ ಮಾತು? ಒಂದು ತೊಟ್ಟಿಗೂ ಜಾಗ ಇಲ್ಲ ಅಲ್ಲಿ ಅಂತೀಯಲ್ಲ, ಒಂದು ಹನಿ ಟೀಗೂ ಜಾಗ ಇಲ್ಲ ಅಂತ ಹೇಳ್ತೀಯಲ್ಲ, ನಾನು ಹೇಳಿದ್ದು ಅದೇನೆ. ನಿನ್ನ ತಲೆಯಲ್ಲಿ ನಾನು ಇಂಥವನು ಅಂಥವನು ಅಂತ ಎಷ್ಟೊಂದು ತುಂಬಿಕೊಂಡಿದ್ದೀಯ ಅಂದರೆ ನಾನು ಹೇಳಿದ್ದಕ್ಕೆ ಅಲ್ಲಿ ಜಾಗನೇ ಇಲ್ಲ. ಅದಕ್ಕೋಸ್ಕರ ಅದನ್ನು ಹೇಳೋಕ್ಕೆ ಮೊದಲು ನಿನ್ನ ತಲೆಯಲ್ಲಿ ಏನಿದೆಯೋ ಎಲ್ಲ ಖಾಲಿ ಮಾಡ್ಕೊಂಬ. ನಾನು ಇಂಥವನು ಅನ್ನತಕ್ಕಂಥ ಅಹಂಕಾರನ ತೆಗೆದುಹಾಕೊಂಬ, ಆಮೇಲೆ ನಾನು ಹೇಳ್ತೀನಿ ಅಂತಾರೆ. ಅವರು ಒಂದು ಸ್ವಲ್ಪ ಹೌದು ಅನ್ನಿಸ್ತು. ಆಗಿದ್ಮೇಲೆ ಅದೆಲ್ಲ ತೆಗೆದುಹಾಕ್ಕೊಂಬರ್ತೀನಿ ಅಂದ. ತೆಗೆದುಹಾಕ್ಕೊಂಡು ನೀನು ಬರಬೇಕಾದಿಲ್ಲ. ಯಾಕೆ ಅಂದರೆ ನಾ ತಲೆಯಲ್ಲಿ ಏನೇನು ತುಂಬಿಕೊಂಡು ಎಲ್ಲವನ್ನು ತೆಗೆದುಹಾಕಿ ನಾನು ಇಂಥವನು ಅನ್ನತಕ್ಕಂಥ ವ್ಯಕ್ತಿತ್ವ ಅಹಂಕಾರ ಅದನ್ನು ತೆಗೆದುಹಾಕ್ಬಿಟ್ರೆ ಒಳಗಡೆ ಕೃಷ್ಣನ ಒಂದು ಸಂಗೀತ ಶಿಷ್ಯಾವ್ಯಾವ ಬರುತ್ತೆ. ಅಂಥ ಜೀವನದಲ್ಲಿ ಸಂಗೀತ ಅನ್ನತಕ್ಕ ಬರುತ್ತೆ. ಅದು ಕೊಳಲಿಗೆ 9 ರಂಧ್ರ ಇರುತ್ತೆ. ಇದೇ ಕೊಳಲು ಯಾವುದು ಶರೀರ, ಇದಕ್ಕೆ ಎಷ್ಟು ರಂಧ್ರ ಇದೆ? 9. ನವದ್ವಾರ ಇದೆ ಇದು. ಹೌದಾ? ಆದರೆ ನಮ್ಮಲ್ಲಿ ಇರತಕ್ಕಂಥ ಕೃಷ್ಣ ಸ್ವರೂಪವನ್ನು, ನಮ್ಮಲ್ಲಿ ಇರತಕ್ಕಂಥ ಆನಂದ ಸ್ವರೂಪವನ್ನು ತಿಳ್ಕೊಂಡ್ರೆ ಅದೇ ಕಾರ್ತಿಕ್ ಮಾಸ. ಇನ್ನು ಕೊನೆ ಕಾರ್ತಿಕ್ ಅದೆಲ್ಲ ಇಲ್ಲ. ಅವನಿಗೆ ಜೀವನವೆಲ್ಲ ಆನಂದ, ಜೀವನವೆಲ್ಲ ಕಾರ್ತಿಕ್ ಮಾತಾನೆ. ಇದನ್ನು ತಿಳ್ಕೋಬೇಕಾದ್ರೆ ನಮ್ಮ ಅಂತಃಕರಣ ಅಂತಕ್ಕಂಥದ್ದು ತಯಾರಾಗಬೇಕು ಅಂತ ಎಲ್ಲ ಹೇಳಿ, ಈಗ ಜ್ಞಾನ ನಿಷ್ಠಾ ಯೋಗ್ಯತಾ ಲಕ್ಷಣ ಸಿದ್ಧಿ. ಜ್ಞಾನ ನಿಷ್ಠೆ ಅನ್ನತಕ್ಕಂಥದ್ದು ಅಂದರೆ ಜ್ಞಾನವೇ ಬೇಕು ಅನ್ನತಕ್ಕಂಥ ಆ ದಾಹ ಬರಬೇಕು. ಅದಕ್ಕೋಸ್ಕರ ಅಂತಃಕರಣದಲ್ಲಿ ಎಲ್ಲವೂ ಹೊರಗಡೆ ಹೋಗಿ ಕೇವಲ ತಿಳ್ಕೊಳ್ಳತಕ್ಕಂಥದ್ದೇ ಬರಬೇಕು ಅಂದಾಗ ಅದನ್ನು ಹೇಳಿದ್ರು. ಪೂರ್ವೋಕ್ತೇನ ಸಕರ್ಮಾನುಷ್ಠಾನೇನ, ಇಷ್ಟು ಮುಂಚೆ ನಡೆದಿರ್ತಕ್ಕಂಥ ಸಕರ್ಮಾನುಷ್ಠಾನ ಅಂದರೆ ಯಾವ ಕುಟುಂಬದಲ್ಲಿ ಹುಟ್ಟಿದೀವೋ ಆ ಕುಟುಂಬದ ಪದ್ಧತಿ, ಆ ಕುಟುಂಬದ ಆಚಾರ ವಿಚಾರ ಏನಿದೆಯೋ ಶಾಸ್ತ್ರ ಪ್ರಕಾರ ಅದ್ರ ಪ್ರಕಾರ ಜೀವನ ಮಾಡಬೇಕು ಹೊರತು ಮತ್ತು ಕ್ರಿಶ್ಚಿಯಾನಿಟಿಗೆ ಹೋಗ್ತೀವಿ, ಅಲ್ಲೋಗ್ತೀವಿ, ಇಲ್ಲೋಗ್ತೀವಿ, ಪ್ರಯೋಜನ ಇಲ್ಲ. ಬದಲಾಯಿಸ್ಕೊಳ್ಳೋದು ಪ್ರಯೋಜನ ಇಲ್ಲ. ಆ ಸಕರ್ಮಾನುಷ್ಠಾನದಿಂದ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕಪ್ಪ? ಈಶ್ವರಾಭ್ಯರ್ಚನ ರೂಪೇಣ ಪರಮಾತ್ಮ ನಿನ್ನ ಸೇವೆ. ಇದು ಸ್ವಲ್ಪ ದೃಷ್ಟಿ ಬದಲಾವಣೆ ಆದರೆ ಸಾಕು. ಕೇಳೋದೇನ, ಏನು ಮಾಡೋದು ಬೇಡ, ಸ್ವಲ್ಪ ದೃಷ್ಟಿ ಬದಲಾವಣೆ. ಈಗ
ವಿಷ್ಣು ಸಹಸ್ರನಾಮದಲ್ಲಿ ಒಂದು ಶ್ಲೋಕದಲ್ಲಿ ಬರುತ್ತೆ, ಎಲ್ಲ ಶರೀರದಲ್ಲೂ ವಿಷ್ಣುನೇ ಊಟ ಮಾಡ್ತಾನೆ ಅಂತ. ಹೌದಾ? ಸಾಮಾನ್ಯವಾಗಿ ಹೆಣ್ಮಕ್ಳಿಗೂ ಅಷ್ಟೇ, ಗಂಡ್ಮಕ್ಳಿಗೂ ಅಷ್ಟೇ. ಅವರಂತಾರೆ, ನಮ್ಮಪ್ಪ ಚೆನ್ನಾಗಿ ಸಂಪಾದಿಸಿದ್ರೆ ನಾನೇ ಹೋಗ್ತೀನಿ ದುಡಿಯೋಕ್ಕೆ ಬೇಜಾರು. ಹೆಂಗಸರು ಅಷ್ಟೇ, ದಿವಸ ಅಡುಗೆ ಮಾಡ್ಬೇಕಂದ್ರೆ ಬೇಜಾರು, ದಿವಸ ಬೇಯಿಸ್ಬೇಕು. ಯಾವ ದೇವ್ರು ಮಾಡಿದ್ನ? ಆ ದೇವ್ರಿಗೆ ಬುದ್ಧಿ ಇಲ್ವೇ? ಅನ್ನನ ಭತ್ತದಿಂದ ತೌಡು ತೆಗಿಬೇಕು, ಹೊಟ್ಟು ತೆಗಿಬೇಕು, ತೌಡು ತೆಗಿಬೇಕು, ಆಮೇಲೆ ಬೇಯಿಸ್ಬೇಕು. ಆ ದೇವರು ಈ ಸ್ವಾಮಿಗೆಲ್ಲ ಹೇಳ್ತಾರೆ, ಸರ್ವಜ್ಞ ಸರ್ವಶಕ್ತ ಅಂತ. ಅನ್ನನೇ ಸೃಷ್ಟಿ ಮಾಡಿದ್ರೆ ಅಂಗಡಿನ ತಂದ್ಕೊಂಡು ತಿನ್ಬಿಡ್ಬೋದಾಗಿರ್ತಾರೆ, ಬೇಯಿಸೋದೇ ಇರಲಿಲ್ಲ ಅಂತ. ಬೇಯಿಸ್ಲಿಕ್ಕೆ ದಿವಸ ಮನಸ್ಸು ಬದಲಾಗುತ್ತೆ. ಹೌದಾ? ನಿಜವಾಗಿ ಯಾರಿಗೋಸ್ಕರ ಬೇಯಿಸ್ತಿದ್ದೀರಾ? ನೋಡಿ ಸ್ವಾಮೀಜಿ, ಎಷ್ಟು ಜನ ನಮ್ಮ ಪ್ರಾಣಕ್ಕೆ ಒಬ್ಬರು ಹಚ್ಕೊಳ್ಳಲ್ಲ, ನನಗೆ ಬಂದಿದೆ. ಕಣ್ಣು ಮುಚ್ಕೊಂಡು ಕೇಳಬೇಡಿ. ಯಾಕೆಂದರೆ ಸಾಮಾನ್ಯವಾಗಿ ನಿದ್ದೆಗೆ ಏನೇನು ವ್ಯವಸ್ಥೆ ಆಗುತ್ತೋ ಎಲ್ಲ ವ್ಯವಸ್ಥೆ ಶವನಕ್ಕೆ ಕೂತಾಗುತ್ತೆ. ನಿದ್ದೆಗೆ ಶರೀರನ ಮಲಗಿಸಿರ್ತೀವಿ, ಇಲ್ಲಿ ಕೂಡಿಸಿರ್ತೀವಿ, ಅಷ್ಟೇ ವ್ಯತ್ಯಾಸ. ಪ್ರಾಪಂಚಿಕ ವ್ಯವಹಾರ ಏನಿಲ್ಲ. ಇವಾಗ ನಿದ್ದೆ ಮಾಡಬೇಕಾದ್ರೆ ಪ್ರಾಪಂಚಿಕ ಅಂತ ವ್ಯವಹಾರ ಇಲ್ಲ. ಹೌದಾ? ಇಂದ್ರಿಯ ವ್ಯವಹಾರ ಏನಿಲ್ಲ. ಇಲ್ಲೂ ಅಷ್ಟು ಯಾವ ಇಂದ್ರಿಯಲ್ಲಿ ಕೆಲಸ ಮಾಡಬಾರ್ದು, ಕಿವಿ ಒಂದು ಬಿಟ್ಟರೆ ಕಣ್ಣು ಕಿವಿ ಎರಡು ಕೆಲಸ ಮಾಡಬೇಕು. ಹೌದಾ? ಸೊ ಈ ನಿದ್ದೆಗೆ ಏನೇನು ವ್ಯವಸ್ಥೆ ಆಗುತ್ತೋ ಇದು ಅದೇ ವ್ಯವಸ್ಥೆ ಆಗಿಬಿಡುತ್ತೆ. ಆದ ಕಾರಣ ಪ್ರಯತ್ನ ಪಡ್ಕೊಂಡಾದ್ರೂ ಎದ್ದೀರಿ. ಹೌದಾ? ಒಂದೇ ವ್ಯತ್ಯಾಸ, ಮಲಗಿಸಿರ್ತೀವಿ, ಕೂಡಿಸಿರ್ತೀವಿ. ಆದರೆ ಚೆನ್ನಾಗಿ ಅರ್ಥ ಮಾಡ್ಕೊಂಡು ನಿಮಗೋಸ್ಕರ ಇಷ್ಟೆಲ್ಲ ಪ್ರಯತ್ನ ಮಾಡ್ತೀನಿ ಹೇಳೋಕ್ಕೆ. ಯಾಕೆ ಏನಂತಿದ್ರೆ, ಈಶ್ವರಾರ್ಚನೆ ನಾವು ಮಾಡತಕ್ಕಂತೆ ನಿತ್ಯತ್ಕರ್ಮ ಕರೋಮಿ ತದ್ದಕ್ಕಿಲ್ಲ ಶಂಭೋತ್ತವರಾದನು. ಏನೇನು ಮಾಡ್ತಾ ಇರೋದ್ರೆ ಪರಮಾತ್ಮ ನಿನ್ನ ಸೇವೆ ಯಾವ ರೀತಿ ಆಗುತ್ತೆ ಅಂದರೆ, ಅಡುಗೆ ಮಾಡಬೇಕಾದ್ರೆ ಯಾರಿಗೋಸ್ಕರ ಅಡುಗೆ ಮಾಡ್ತಿದ್ದೀವಿ ನೋಡಿ ಸ್ವಾಮಿ, ಎಷ್ಟು ಜನ ಇದ್ದಾರೆ, ಒಬ್ಬರು ಹಚ್ಕೊಳ್ಳಲ್ಲ, ನಾನೇ ಒದ್ದಾಡಬೇಕು. ಮತ್ತೆ ಮಾಡಿ ಹಾಕಿದ್ರೆ ಅದು ಚೆನ್ನಾಗಿಲ್ಲ ಅಂತೊಬ್ಬ, ಇದು ಚೆನ್ನಾಗಿಲ್ಲ ಅಂತೊಬ್ಬ. ಏನು ರಾಮಾಯಣ ಇದು ಅಂತೀವಿ. ಇಷ್ಟು ಜನ ಇದ್ದಾರೆ ಅಂತೀವಲ್ಲ, ಅಷ್ಟು ಜನದಲ್ಲೂ ವಿಷ್ಣುನೇ ಊಟ ಮಾಡ್ತೀಯಾನೆ. ಇವಾಗ ಯಾರಿಗೆ ಅಡುಗೆ ಮಾಡ್ತಾ ಇದ್ದೀವಿ? ಅರ್ಥ ಆಯ್ತಾ? ಹೇಳಿ ಮತ್ತೆ, ಯಾರಿಗೆ ಅಡುಗೆ ಮಾಡ್ತಿದ್ದೀರಾ? ವಿಷ್ಣುಗೆ ಅಡುಗೆ ಮಾಡ್ತಾ ಇದ್ದೀನಿ. ಪರಮಾತ್ಮ ನಿನ್ನ ಸೇವೆ ಬಸ್, ಇಡೀ ಜೀವನ ಎಲ್ಲ ಯಜ್ಞ ಆಗ್ಬಿಡುತ್ತೆ. ಆ ದೃಷ್ಟಿ ಬಂದರೆ ನಮ್ಮ ಜೀವನನೇ ಒಂದು ಯಜ್ಞವಾಗುತ್ತೆ, ಸಾರ್ಥಕವಾಗುತ್ತೆ. ಹೌದಾ? ಆ ರೀತಿ ಯಾರು ಸ್ವಕರ್ಮವನ್ನು ಈಶ್ವರಾರ್ಚನೆ ಅಂತ ಮಾಡಿದಾರೋ ಅವ್ರಿಗೆ ಅದರಿಂದ ಜನಿತ ಪ್ರಾಗ್ ಉಕ್ತ ಲಕ್ಷಣ ಸಿದ್ಧಿ. ಇಷ್ಟಕ್ಕೆ ಮುಂಚೆ ಏನು ಜ್ಞಾನಿಷ್ಠ ಯೋಗ್ಯತಾ ಲಕ್ಷಣ ಸಿದ್ಧಿ ಅಂತ ಹೇಳಿದ್ರು, ಅದು ಪ್ರಾಪ್ತಸ್ಯ. ಆ ಜ್ಞಾನಿಷ್ಠೆಯನ್ನು ತಕ್ಕಂತೆ ಯಾರು ಪ್ರಾಪ್ತಿ ಮಾಡ್ಕೊಂಡಿದ್ದಾರೋ ಅಂಥ ಅಧಿಕಾರಿಗೆ ಉತ್ಪನ್ನ ಆತ್ಮವಿವೇಕ ಜ್ಞಾನಸ್ಯ ಕೇವಲ ಆತ್ಮಜ್ಞಾನ ನಿಷ್ಠಾರೂಪ ನೈಷ್ಕನ್ ಲಕ್ಷಣ ಸಿದ್ಧಿ. ಆತ್ಮಜ್ಞಾನ ಅನ್ನತಕ್ಕಂಥ ಬಂದು ನಿಷ್ಕ್ರಿಯ ಆತ್ಮಸ್ವರೂಪ ಯಾವುದು ನನಗೆ ಅಂಟ್ಕೊಂಡಿಲ್ಲ ಅನ್ನತಕ್ಕಂಥ ಜ್ಞಾನ ಲಕ್ಷಣ ಸಿದ್ಧಿ ಏನ ಕ್ರಮೇಣ ಭವತಿ, ಯಾವ ರೀತಿ ಬರುತ್ತೆ ನೋಡಿ. ಇಷ್ಟು ತನಕ ಅಂತಃಕರಣ ಶುದ್ಧಿಗೆ ಉಪದೇಶ ನಡೀತು. ಇವಾಗ ಆ ಅಂತಃಕರಣ ಶುದ್ಧಿಯಿಂದ ನಾವು ಜ್ಞಾನ ಯಾವ ರೀತಿ ಪಡೀಬೇಕು ಅನ್ನತಕ್ಕಂಥದ್ದನ್ನು ಹೇಳೋದಿದೆ. ತತ್ವಕ್ತವ್ಯಂ, ಅದನ್ನು ಹೇಳೋದಿದೆ ಅಂದ್ಬಿಟ್ಟು ಮುಂದಿನ ಶ್ಲೋಕವನ್ನು ಹೇಳ್ತಾನೆ ಪರಮಾತ್ಮ. 50ನೇ ಶ್ಲೋಕ, 18ನೇ ಅಧ್ಯಾಯದ 50ನೇ ಶ್ಲೋಕ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಅಷ್ಟಾದಶೋಧ್ಯಾಯ ಮೋಕ್ಷ ಸನ್ಯಾಸ ಯೋಗ. ಶ್ರೀ ಭಗವಾನುವಾಚ
ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧ ಮೇ ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧ ಮೇ ಸಮಾಸೇನೈವ ಕೌಂತೇಯ ನಿಷ್ಠಾ ಜ್ಞಾನಸ್ಯ ಯಾ ಪರಾ ಸಮಾಸೇನೈವ ಕೌಂತೇಯ ನಿಷ್ಠಾ ಜ್ಞಾನಸ್ಯ ಯಾ ಪರಾ. ಇಲ್ಲಿ ಕೃಷ್ಣ ಪರಮಾತ್ಮ ಈ ಶ್ಲೋಕಗಳಲ್ಲಿ 18ನೇ ಅಧ್ಯಾಯದಲ್ಲಿ ಶೃಣು, ಕೇಳು, ನಿಬೋಧಮೆ ಈ ಶಬ್ದಗಳು ಉಪಯೋಗಿಸ್ತಾಯಿದ್ದಾರೆ. ಹೌದಾ? ಇಲ್ಲಿ ಕೂಡ ನಿಬೋಧಮೆ ಅಂತ ಹೇಳ್ತಾರೆ. ಅದಕ್ಕೆ ಶಂಕರಾಚಾರ್ಯ ಅಂತಾರೆ ನಿಶ್ಚಯೇನ ಅವಧಾರಯ. ಕೇಳು, ಕೇಳಿ ನಿಶ್ಚಯಪೂರ್ವಕವಾಗಿ ತಿಳ್ಕೊ. ಮತ್ತೆ ಅದು ಯಾವುದೇ ರೀತಿ ಸಂದೇಹ ಅಂತಕ್ಕಂಥದ್ದು ಬರಬಾರ್ದು. ಅಯ್ಯ 17 ಅಧ್ಯಾಯಗಳು ಹೇಳಿದ್ಯಾ, 18 ಅಧ್ಯಾಯದ 49 ಶ್ಲೋಕಗಳು ಹೇಳಿದ್ಯಾ, ಹೌದಾ? ಮತ್ತೆ ಏನು ಹೇಳೋಕೆ ಹೋಗ್ತೀಯ? ಹಾಗೆ ಅನ್ಕೋಬೇಡ. ಸಮಾಸೇನ ಸಂಕ್ಷಿಪ್ತವಾಗಿ ಹೇಳ್ತೀನಿ. 17 ಅಧ್ಯಾಯ ಕೇಳಾಯಿತು, ಮತ್ತೆ 1ನೇ ತಾರೀಕಿಂದ ಕೇಳ್ತಾನೆ ಇದ್ದೀವಿ, ಮತ್ತು ಕೇಳಬೇಕು. ಸಂಕ್ಷಿಪ್ತವಾಗಿ ಹೇಳ್ತೀನಿ ಅಂತ ಪಾಪ, ಸಂಕ್ಷಿಪ್ತವಾಗಿ ಹೇಳ್ತೀನಿ. ಮತ್ತು ಏನು ಮಾಡಬೇಕು? ನಿಶ್ಚಯನ ಅವಧಾರಯ, ನಿಶ್ಚಯಪೂರ್ವಕವಾಗಿ ತಿಳ್ಕೊ. ನಿಶ್ಚಯಪೂರ್ವಕವಾಗಿ ಈ ರೀತಿ ಅಲ್ಲ. ಏನು, ಸಚ್ಚಿದಾನಂದ ಸರಸ್ವತಿಗಳನ್ನವರು ಹೊಳೆ ನರಸೀಪುರದಲ್ಲಿದ್ದರು. ಅವರು ಟೀಚರಾಗಿ ಕೆಲಸ ಮಾಡ್ತಿದ್ರು. ರಿಟೈರ್ಡ್ ಆಗಿದ್ದಾಗ ಮಾಡಿದ್ರು. ಆಮೇಲೆ ಕೂಡ ಇದೇ ಇದರಲ್ಲೇ ಇದ್ದರು. ಇಲ್ಲವರು ಆ ಮಹಾತ್ಮರನ್ನು ಚರಿತ್ರೆ ನಾವು ಕೇಳಬೇಕು. ಗೃಹ ಜೀವನದಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತೀವಿ. ಅವ್ರು ಗೃಹ ಜೀವನದಲ್ಲೇ ಇದ್ದರು, ಟೀಚರಾಗಿ ಕೆಲಸ ಮಾಡೋರು. ಅದು ಏನಪ್ಪ ಆಯಿತು, 45 ವಯಸ್ಸು ಹೆಂಡತಿ ಸತ್ತೋಗ್ತಾಳೆ. 3 ಜನ ಮಕ್ಕಳು. ಮೊದಲನೇ ಮಗುವಿಗೆ 8ನೇ ವಯಸ್ಸಂತೆ, ಇನ್ನಿಬ್ಬರಿಗೂ 8 ವಯಸ್ಸು ಅಂತ ನೀವು ಅರ್ಥ ಮಾಡ್ಕೋಬೋದು. ಹೌದಲ್ಲ? ಆ ಮಕ್ಕಳನ್ನು ನೋಡಿಕೊಂಡು ಸ್ಕೂಲಲ್ಲೂ ಕೆಲಸ ಮಾಡಿ ಎಷ್ಟು ಕೆಲಸ ಮಾಡಿದರೆ ಇವತ್ತು ಯೂನಿವರ್ಸಿಟಿ ಕೈ ಕೊಟ್ಟರೆ ಮಾಡೋಕ್ಕಾಗಲ್ಲ. 500 ಜನ. ಒಂದು ಈಗಿನ ಕಾಲದಲ್ಲಿ ಆಲೋಚನೆ ಒಂದಿತ್ತು. ವ್ಯಾಸ ಮಹರ್ಷಿಗಳು 18 ಪುರಾಣ, ಬ್ರಹ್ಮಸೂತ್ರ ಇವೆಲ್ಲ ಬರ್ತಿದ್ದಾರೆ ಅಂದರೆ ಒಬ್ಬನಿಂದ ಸಾಧ್ಯವಿಲ್ಲ. ವ್ಯಾಸ ಅನ್ನೋ ಒಂದು ಸಂಸ್ಥೆ ಇತ್ತು. ಆ ಸಂಸ್ಥೆ ಭಾಳಷ್ಟು ಜನ ಇದ್ದರು. ಅವರೆಲ್ಲ ಸೇರಿ ಬರ್ತಿರೋದು ಅಂತ ಈಗಿನ ಕಾಲದಲ್ಲಿ ಯೋಚನೆ ಮಾಡ್ತಾರೆ ಈ ಪ್ರಗತಿಪರ ಚಿಂತಕರು. ನಾನು ಅವ್ರದ್ದೇನೋ ಅಂತ ಅನಿಸೋದು ನನಗೆ. ಆದ್ರೂ ಇವರು ಚಿಂತನೆ ಸರಿ ಇಲ್ಲ. ಅದು ಸಂದೇಹ ಬರೋದು ಹೌದೋ ಏನೋ ಅಂತ. ಸೊ ಈ ಸಚ್ಚಿದಾನಂದ ಸರಸ್ವತಿ ನೋಡಿದ್ಮೇಲೆ ವ್ಯಾಸ ಮಹರ್ಷಿಗಳು ಮಾಡಿರ್ತಾರೆ. ಯಾಕೆಂದರೆ ಶಂಕರಾಚಾರ್ಯ ಆದಮೇಲೆ ಸುಮಾರು 1000 ವರ್ಷಗಳು, 1200 ವರ್ಷಗಳು ಶಂಕರಾಚಾರ್ಯ ಹೆಸರು ಯಾವ್ಯಾವ ಗ್ರಂಥಗಳು ಬಂದಿದೆಯೋ ಎಲ್ಲ ಗ್ರಂಥಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿದ್ದಾರೆ. 10 ಉಪನಿಷತ್ ಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯ, ಗೀತಾ ಭಾಷ್ಯ ಮತ್ತು 1000 ವರ್ಷಗಳಿಂದ ಶಂಕರಾಚಾರ್ಯರ ಬಗ್ಗೆ, ಶಂಕರಾಚಾರ್ಯ ತತ್ವ ಅಂದ್ಬಿಟ್ಟು ಯಾರ್ಯಾರು ಗ್ರಂಥಗಳು ಬಂದಿರೋ ಅಷ್ಟನ್ನು ಅಧ್ಯಯನ ಮಾಡಿದ್ದಾರೆ. ಎಷ್ಟು ಮಟ್ಟಿಗೆ ಅಧ್ಯಯನ ಮಾಡಿರಪ್ಪ ಅಂದರೆ ನಾವು ಅಧ್ಯಯನ ಮಾಡಬೇಕಲ್ಲ, ಸುನತಿವಾಕೃತಿ ಮುಗೀತು ಅಂತೀವಿ. ಒಂದೊಂದು ಶಬ್ದವನ್ನು ನೋಡಿದರೆ, ಒಂದೊಂದು ವಾಕ್ಯವನ್ನು ನೋಡಿದರೆ, ಒಂದೊಂದು ಅಭಿಪ್ರಾಯವನ್ನು ನೋಡಿದರೆ ಮತ್ತು ಶಂಕರಾಚಾರ್ಯರು ಬೇರೆ ಬರೆದಕ್ಕೂ ಏನು ವ್ಯತ್ಯಾಸ ಇದೆ ಅಂದ್ಬಿಟ್ಟು ಆ ವ್ಯತ್ಯಾಸನ ಪಕ್ಕಕ್ಕಿಟ್ಟು ಶುದ್ಧ ಶಾಸ್ತ್ರ ಪ್ರಕ್ರಿಯೆ ವೇದ ಅಂತ ಅಂದ್ಬಿಟ್ಟು ಶುದ್ಧವಾಗಿರ್ತಕ್ಕ ವೇದಾಂತ ಕೊಟ್ಟಿದ್ದಾರೆ ನಮಗೆ. ಅವರು ಯಾಕೆ ಹೇಳ್ತೀನಿ, ನಿಶ್ಚಯ ಏನಂದರೆ ಈ ರೀತಿಯ ಕೆಲವು ಮಾತಾಡ್ತಾರೆ, ಅದಲ್ಲ. ಯಾರೋ ಸ್ವಾಮಿಗಳ ಹತ್ರ ಹೋಗಿ ಇದು ಸ್ವಲ್ಪ ತಪ್ಪಾಗಿದೆ, ಇದು ಸರಿ ಇಲ್ಲ, ಬೋಧನಾ ಕ್ರಮದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಅಂತ ಹೇಳಿ ಹೋದಂತೆ. ಆ ಸ್ವಾಮಿಗಳು ಇನ್ನು 30 ಜನ ಬರಲಿ, ನಾನು ಇದನ್ನೇ ಹೇಳ್ತೀನಿ, ನಾನು ಒಪ್ಕೊಳ್ಳಲ್ಲ ಅಂದಂತೆ. ಮತ್ತು ಆ ಸ್ವಾಮಿಗಳು ಒಳ್ಳೆ ಜೋರಾಗಿದ್ದರು, ಭಗವತ್ಪಾದ ಥರ. ಅದಕ್ಕಿಂತ ಜೋರ ಭಗವತ್ಪಾದ ಅಂದರೆ
ಯಾರು ನೋಡಿದ್ರೆ ಗೊತ್ತಾಗುತ್ತೆ. ಭಾರಿ ಶರೀರ, 6 ಅಡಿ ಎತ್ತರ ಶರೀರ, ಅವರು ಅದೇ ಥರ ಇದ್ದಂತೆ. ಈ ಸತ್ಯಾಂಶ ಅಂತ ಯಾರು ಮಾತಾಡ್ತಾರೆ ಅವರು ಅದೇ ಥರ ಇದ್ದಂತೆ. ಇವ್ರ ಜೊತೆಗೆ ಯಾರೋ ಒಬ್ರು ಇದ್ದಂತೆ. ಈಗ ಮಾತಾಡೋದು ಬೇಡ, ಅವನು ಶರೀರ ನೋಡು, ಅವನು ಒಂದು ಗುದ್ದು ನನಗೂ ಗುದ್ದಿದ್ರೆ ನೀನು ಸಾಹಿತ್ಯ, ಇಲ್ಲಿ ಮಾತಾಡೋದು ಬೇಡ ನಡಿ. ಅಂದರೆ ನಿಶ್ಚಯ ಅಂದರೆ ಆ ರೀತಿ ನಿಶ್ಚಯ ಅಲ್ಲ, ಮಂಡಿತನದಿಂದ ನಾನು ಹೇಳಿದ್ದಕ್ಕೆ ಅಲ್ಲ. ಮತ್ತು ಅನುಭವಪೂರ್ವಕವಾಗಿ ತಿಳಿಸ್ಕೊಡ್ತೀನಿ, ನೀನು ಅನುಭವಪೂರ್ವಕವಾಗಿ ಅರ್ಥ ಮಾಡ್ಕೊ. ನಮ್ಮ ಅನುಭವದಲ್ಲಿ ಯಾವ್ದು ಕಾಣುತ್ತೋ ಅದನ್ನು ಬೇರೆ ಯಾರನ್ನ ಹೇಳಿದ್ರು ನಾವು ಬದಲಾಯಿಸಲಿಕ್ಕೆ ಅವಕಾಶ ಇದೆ. ಯಾಕೆ ನನ್ನ ಅನುಭವ ಅಲ್ಲ, ಹೌದಾ? ಇವಾಗ ನೀವು ನಿದ್ದೆ ಮಾಡಿದ್ದೀರ, ನಿನ್ನೆ ರಾತ್ರಿ ನೀವು ಚೆನ್ನಾಗಿ ನಿದ್ದೆ ಮಾಡಿದ್ದೀರ ಅಂತ ಇಟ್ಕೊಳ್ಳಿ. ಮನೆಗೆ ಮತ್ತು ಪಕ್ಕದ ಮನೆ ಯಾಕೆ ಮುಖ ತಪ್ಪಗಿದೆ, ನಿನ್ನೆ ರಾತ್ರಿ ನೀವು ನಿದ್ದೆ ಮಾಡಿದ್ವಿ ಅಂದರೆ ನಿಮ್ಗೇನು ಅನಿಸುತ್ತೆ? ಅವ್ರಿಗೆ ತಲೆ ಕೆಟ್ಟಿದೆ, ನಾನು ಎಷ್ಟು ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ, ಹೌದಲ್ಲ? ಅವ್ರಿಗೇನು ಹೇಳಲಿಕ್ಕೆ ಆಗಿರಬಹುದು, ಆದರೆ ನಿದ್ದೆ ಮಾಡಿದ್ದು ನನಗೆ ಗೊತ್ತು. ಅಷ್ಟು ನಮ್ಮ ನಿದ್ದೆ ಅನುಭವ ಅಂತ ಯಾವ ರೀತಿ ನಮಗಾಗುತ್ತೋ ಬೇರೆ ಗೊತ್ತಾಗಬಹುದು. ಆ ರೀತಿ ಆತ್ಮಜ್ಞಾನ ಅಂತಕ್ಕಂಥ ನಮಗೆ ಆಗುತ್ತೆ ಅನುಭವಪೂರ್ವಕವಾಗಿ, ಮನೆಗಳಿಗೆ ಅರ್ಥ ಆಗದೇ ಇರ್ಬೋದು. ಸೊ ಅದಕ್ಕೆ ನಿಶ್ಚಯಪೂರ್ವಕವಾಗಿ ತಿಳ್ಕೊ. ಯಾವ ರೀತಿ ಸಿದ್ಧಿಂ ಪ್ರಾಪ್ತ ಅಂದರೆ ಸಕರ್ಮಣ ಈಶ್ವರ ಸಮಭ್ಯರ್ಚ್ಯ ತತ್ಪ್ರಸಾದಜಾಂ ಕಾಯೇಂದ್ರಿಯಾಣಾಂ ಜ್ಞಾನಿಷ್ಠಯೋಗತಾ ಲಕ್ಷಣಾಂ ಸಿದ್ಧಿಂ ಪ್ರಾಪ್ತ. ಆ ಜ್ಞಾನಕ್ಕೆ ಯೋಗ್ಯತೆ ಅನ್ನತಕ್ಕಂಥ ಸಿದ್ಧಿಯನ್ನು ಪಡೆದಿರ್ತಕ್ಕಂಥವ್ರು ಯಾದರೆ ತನ್ನ ವರ್ಣಾಶ್ರಮ ಧರ್ಮವನ್ನು, ತನ್ನ ಕರ್ತವ್ಯವನ್ನು ಪರಿಪಾಲನೆ ಮಾಡಿ ಈಶ್ವರಾತ್ಮ ಬುದ್ಧಿಯಿಂದ ಯಾರು ಮಾಡ್ತಾರೋ ಅಂಥವನು ಕಿಂ ತದ್ ಉತ್ತರಂ ಯದರ್ಥ ಅನುವಾದ ಅಂದರೆ ಹಿಂದೆ ಏನು ಹೇಳಿದ್ರು ಜ್ಞಾನಿಷ್ಠ ಯೋಗ್ಯತೆ ಲಕ್ಷಣ ಸಿದ್ಧಿ, ಅದನ್ನು ಇಲ್ಲಿ ಸಿದ್ಧಿ ಅಂತ ಅನುವಾದ ಮಾಡ್ಕೊಂಡಿದ್ದಾರೆ. ಆ ಶಬ್ದನ ತಗೊಂಡಿದ್ದಾರೆ. ಯಾತಕ್ಕೋಸ್ಕರ ಅಂದರೆ ಯಥಾ ಏನ ಪ್ರಕಾರೇಣ ಜ್ಞಾನಿಷ್ಠಾರೂಪೇಣ ಬ್ರಹ್ಮ ಪರಮಾತ್ಮಾನಂ ಆಪ್ನೋತಿ, ಯಾವ ರೀತಿಯಲ್ಲಿ ನಮಗೆ ಆ ಆತ್ಮ ಅನ್ನತಕ್ಕಂಥ ಅರ್ಥವಾಗುತ್ತೆ, ನಿಜವಾದ ಆನಂದ ಅರ್ಥವಾಗುತ್ತೆ ಅನ್ನತಕ್ಕಂಥದ್ದನ್ನು ಹೇಳಬೇಕು ಅನ್ನೋದಕ್ಕೋಸ್ಕರವಾಗಿ ಮತ್ತೆ ಪ್ರಾರಂಭ ಮಾಡ್ತಾರೆ. ಆದ ಕಾರಣ ಹೇಳ್ತೀನಿ, ಮಮ ವಚನಾತ್ ನಿಬೋಧತ್ವಂ, ನನ್ನ ಮಾತಿನಿಂದ ನಿಶ್ಚಯನ ಅವಧಾರಯ, ನಿಶ್ಚಯಪೂರ್ವಕವಾಗಿ ಅರ್ಥ ಮಾಡ್ಕೋ. ಏನಪ್ಪ ಕಿಂ ವಿಸ್ತರೇಣ ಮತ್ತೆ ಹೇಳ್ತಾ ಹೋಗ್ತೀಯ ಅಂದರೆ ಇಲ್ಲ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಕೈಯಲ್ಲಿ ನಾನು ಹೇಳಬೇಕಾದ್ರೆ ಇನ್ನೊಂದು 10 ನಿಮಿಷ ಹೇಳ್ತೀನಿ, ಗಮನ ಇಟ್ಟು ಕೇಳಿ ಅರ್ಥ ಮಾಡ್ಕೋ ಅಂತ ಹೇಳ್ತಾರೆ. ಮತ್ತು ನಿಷ್ಠಾ ಜ್ಞಾನಸ್ಯ ಯಾ ಪರ ಇತಿ ನಿಷ್ಠಾ ಪರ್ಯವಸಾನಂ. ನಿಷ್ಠ ಅಂದರೆ ಆ ಸ್ವಸ್ವರೂಪದಲ್ಲಿ ಉಳ್ಳೋಗತಕ್ಕಂಥದ್ದು ಮತ್ತು ಅದೇ ದೃಷ್ಟಿಯಿಂದ ಜೀವನ ಮಾಡತಕ್ಕಂಥದ್ದು, ಅದನ್ನು ನಿಷ್ಠ ಅಂತಾರೆ. ಒಂದು ಅಂದರೆ ಆ ಸ್ವಸ್ವರೂಪದಲ್ಲಿ ಇನ್ನೂ ಉಳಿಲಿಲ್ಲ ಅಂದಾಗ ಆ ಉಳಿಲಿಕ್ಕೆ ಯಾವ ಸಾಧನೆ ಬೇಕೋ, ಏನು ಶ್ರವಣ ಬೇಕೋ ಅದರಲ್ಲೇ ಜೀವನ ಮಾಡತಕ್ಕಂಥದ್ದನ್ನು ನಿಷ್ಠ ಅಂತಾರೆ. ಸರಿ, ಇಷ್ಟೆಲ್ಲ ಆದಮೇಲೆ ಹೇಳಿ ಹಾಗಾದ್ರೆ ಏನು ಹೇಳಿ, ಆ ಆತ್ಮ ಬ್ರಹ್ಮ ಅನ್ನೋದು ಏನು ಹೇಳಿ, ಅದು ಹೇಗಿರುವುದು? ಆತ್ಮ ಬ್ರಹ್ಮ ಅಂತೆಲ್ಲ ಅದು ಹೇಗಿದೆ ಅಂದರೆ ಆ ಬ್ರಹ್ಮಜ್ಞಾನದ ಹೆಚ್ಚಿನ ನಿಷ್ಠೆ. ಆ ಬ್ರಹ್ಮಜ್ಞಾನ ಹೇಗಿದೆ ಇದು ಸ್ವಲ್ಪ ಜನ ಕೇಳಿ. ಹೇಗಿದೆ ಅಂದರೆ ಆತ್ಮಜ್ಞಾನ ಹೇಗಿರುವುದು ಆಗಿದೆ, ಬ್ರಹ್ಮಜ್ಞಾನ ಹೇಗಿದೆ ಅಂದರೆ ಆತ್ಮಜ್ಞಾನ ಹೇಗಿದೆಯೋ ಆಗಿದೆ. ನಮಗೇನು ಅರ್ಥ ಆಗುತ್ತೆ? ಈಗ ದೊಡ್ಡಬಳ್ಳಾಪುರ ನಾನು ನೋಡಿಲ್ಲ ಅಂತ ಇಟ್ಕೊಳ್ಳಿ, ಹೊಸದು ಶಂಕರ ಮಠ ಎಲ್ಲಿದೆ ಅಂದರೆ ಈಶ್ವರ ದೇವಸ್ಥಾನ ಪಕ್ಕದಲ್ಲಿ ಅಂತಾರೆ. ಈಶ್ವರ ದೇವಸ್ಥಾನ ಎಲ್ಲಿದೆ ಅಂದರೆ ಶಂಕರ ಮಠದ ಪಕ್ಕದಲ್ಲಿ. ಅರ್ಥ ಆಗುತ್ತಾ? ನಮ್ಮ ಹುಡುಗ ತಿರುಪತಿ ಹೋಗಿದ್ದಾನೆ, ಯಾರೋ ಅವ್ರ ಹುಡುಗನ ಬೇಕು ಬಂದಂತೆ, ನಮ್ಮ ಹುಡುಗ ತಿರುಪತಿ ಹೋಗಿದ್ದಾನೆ ಅಂದಂತೆ. ನಿಮ್ಮ ಹುಡುಗನ ನಾವು ಇಷ್ಟ ತನಕ ನೋಡಿಲ್ಲ, ಅವನ ಹತ್ರ ತಿಳ್ಕೊಳ್ಳೋಣ ಅಂತ ಬಂದ್ವಿ. ಇವಾಗ ತಿರುಪತಿನಲ್ಲಿ ಅವ್ನು ಗುರ್ತಿಡಿಬೇಕಾದ್ರೆ ನಾವು ಹ್ಯಾಕೆ ಗುರ್ತಿಡಿಬೇಕು ಅಂದರೆ ನಮ್ಮ ಹುಡುಗ ಅಲ್ಲಿ ಗುಂಡು ಮಾಡಿಸ್ಕೊಳಕ್ಕೆ ಹೋಗಿದ್ದಾನೆ, ಗುಂಡು ಮಾಡಿಸ್ಕೊಂಡಿರೋದು ನಮ್ಮ ಮಗ. ಇವಾಗ ತಿರುಪತಿನಲ್ಲಿ ಗುಂಡು ಮಾಡಿಸ್ಕೊಂಡಿರೋದೇ ನಮ್ಮ ಮಗ ಅಂದರೆ ನಾವು ಹಿಡಿಯೋಕ್ಕಾಗುತ್ತೋ? ಅದೇ ರೀತಿ ಬ್ರಹ್ಮ ಹೇಗಿದೆ ಅಂದರೆ ಆತ್ಮ ಆಗಿದೆ,
ಆತ್ಮ ಆಗಿದೆ ಬ್ರಹ್ಮ ಆಗಿದೆ ಅಂದರೆ ನಮ್ಗೆ ಯಾಕೆ ಅರ್ಥ ಆಗುತ್ತೆ? ಶಂಕರ ಮಠದ ಪಕ್ಕದಲ್ಲಿ ಈಶ್ವರನ ದೇವಸ್ಥಾನ, ಶಂಕರ ಮಠನೇ ಗೊತ್ತಿಲ್ಲ ನಮಗೆ. ಅವಾಗ ಈ ಈಶ್ವರನ ದೇವಸ್ಥಾನ ಪಕ್ಕದಲ್ಲಿ ಅಂತಾರೆ. ಸರಿ, ಈಶ್ವರನ ದೇವಸ್ಥಾನ ಪಕ್ಕದಲ್ಲಿ ಅಂದರೆ ಈಶ್ವರನ ದೇವಸ್ಥಾನ ಇದೆ ಶಂಕರ ಮಠದ ಪಕ್ಕದಲ್ಲಿ. ಶಂಕರ ಮಠ ಗೊತ್ತಿಲ್ಲ, ಈಶ್ವರನ ಗೊತ್ತಿಲ್ಲ, ಹೌದಲ್ಲ? ಅದೇ ರೀತಿ ಇಲ್ಲಿ ಬ್ರಹ್ಮ ಎಲ್ಲಿದೆ ಅಂದರೆ, ಬ್ರಹ್ಮ ಹೇಗಿದೆ ಅಂದರೆ ಆತ್ಮ ಇದ್ದಾಗಿದೆ. ಆತ್ಮನ ತಕ್ಕಂತೆ ಹೇಗಿದೆ? ಅದು ಆತ್ಮ ಹೇಗಿರುವುದು? ಆತ್ಮಜ್ಞಾನ ಹೇಗೆ? ಆತ್ಮ ಹೇಗಿರ್ತಾನೋ ಹಾಗಿರ್ತಾನೆ. ಈ ಥರ ಅವನು ಹೇಗಿರುತ್ತಾನೆ? ಭಗವಂತನು ಹೇಗೆ ಹೇಳಿರುತ್ತಾನೋ, ಉಪನಿಷತ್ ವಾಕ್ಯಗಳು ಹೇಗೆ ಹೇಳಿದೆಯೋ ಆ ರೀತಿ ಇರ್ತಾನೆ. ಪರಮಾತ್ಮ ಯಾವ ರೀತಿ ಹೇಳಿದನೋ, ಅದು ಭಗವದ್ಗೀತೆಯಲ್ಲಿ ಪರಮಾತ್ಮ ಯಾವ ರೀತಿ ಹೇಳಿದನೋ, ಉಪನಿಷತ್ತು ಯಾವ ರೀತಿ ಹೇಳಿರುತ್ತೋ ಆ ರೀತಿ ಇದ್ದಾನೆ. ನಮಗೇನು ಅರ್ಥ ಆಗುತ್ತೋ ಸ್ವಲ್ಪ ಕೇಳಿ. ಇಲ್ಲಿ ಸಚ್ಚಾನಂದ ಸರಸ್ವತಿಗಳು ಒಂದು ಫುಟ್ ನೋಟ್ ಬರೀತಾರೆ, ಅದನ್ನು ನೋಡಿ ನಾವು ಪರಮಾತ್ಮ ಯಾವ ರೀತಿ ಹೇಳಿದನಪ್ಪ ಅಂದರೆ, ಆ ಪರಮಾತ್ಮ ಸ್ವರೂಪ ಅನ್ನೋದು ನತತ್ತನ್ನಾಸ ಉಚ್ಯತೆ, ಅದು ಸತ್ತು ಅಲ್ಲ ಅಸತ್ತು ಅಲ್ಲ, ಹೌದಾ? ಈಗ ನಾನು ಮೊನ್ನೆ ಹೇಳಿದ್ನಲ್ಲ, ಏನು ಹೇಳಿದ್ದು? ಕನ್ನಡಕ್ಕೆ, ಹೌದಾ? ಹೇಗೆ ಗೊತ್ತಾಯಿತು? ಏನು ಹೇಳಿ ಅಂದಾಗ ಕಣ್ಬಿಟ್ಟು ನೋಡಿದ್ರೆ ಮನಸ್ಸು ಯಾಕಾದ್ರೂ ಬದಲಾವಣೆ ಆಯಿತು. ಅದನ್ನೇ ವೃತ್ತಿ ಪ್ರತ್ಯಯ ಆಲೋಚನೆ ಇರ್ತದೆ. ಆಗ ಕನ್ನಡಕ ಅನ್ನತಕ್ಕ ಹಿಂದಿನ ಅನುಭವ ಇತ್ತು, ಅದನ್ನು ಗುರುತಿಸ್ಬಿಟ್ಟು ಕನ್ನಡಕ ಅಂದ್ವಿ, ಹೌದಾ? ಈಗ ನನ್ನ ಕೈನಲ್ಲಿ ಸೆಲ್ ಫೋನ್ ಇದೆಯೋ? ವಾಟ್ಸಪ್ಪು ಸೆಲ್ ಫೋನ್ ಏನೋ ಇದೆಯೋ? ಇಲ್ಲ. ಹೇಗೆ ಗೊತ್ತು? ವಾಟ್ಸಪ್ಪು ಸೆಲ್ ಫೋನ್ ಅಂತ ಶಬ್ದ ಕೇಳಿದಾಗ ನಮ್ಮ ತಲೆನಲ್ಲಿ ಅದೇ ಬಂತು, ಅದೇ ಇತ್ತು, ಅದು ಬಂತು. ಆ ವೃತ್ತಿಯಿಂದ ಕೈ ನೋಡಿದ್ರೆ ಸಿಗಲಿಲ್ಲ, ಅದಕ್ಕೆ ಇಲ್ಲ ಅಂತೀವಿ, ಅಲ್ಲ? ಈಗ ಇದೆ ಅನ್ನೋದು ನಿಮ್ಮ ಮನಸ್ಸಿನ ವೃತ್ತಿ, ಇಲ್ಲ ಅನ್ನೋದು ನಿಮ್ಮ ಮನಸ್ಸಿನ ವೃತ್ತಿ. ಈ ಮಗು ಸುಮ್ಮನೆ ಕೊಡಬೇಕು, ನನ್ನ ನೋಡ್ತೀವಿ, ಆಮೇಲೆ ಪ್ರಸಾದ ಕೊಡ್ತೀವಿ, ಡೈರೆಕ್ಟ್ ಮಾಡಬೇಡ. ಇದು ಇದೆ ಅನ್ನೋದು ನಿಮ್ಮ ಮನಸ್ಸಿನ ವೃತ್ತಿ, ಇಲ್ಲ ಅನ್ನೋದು ನಿಮ್ಮ ಬುದ್ಧಿನಲ್ಲೇ ಬಂತು. ಈ ಇದೇ ಇಲ್ಲ ಅಂತ ಎರಡು ನಿಮಗೆ ಗೊತ್ತಾಯ್ತು ಇಲ್ಲ? ಯಾವುದನ್ನ ತಿಳ್ಕೊಂಡ್ರೆ ನಮ್ಮ ಅನುಭವ ಸ್ವಾಮೀಜಿ. ಈಗ ಅಮ್ಮ ಹಸಿವು ಅಂತಾರೆ, ಹೌದಾ? ಹಸಿವು ಅಂತ ಕೊಡ್ತೀನಿ ಅಂದರೆ ತೋರ್ಸಕ್ಕಾಗುತ್ತ? ಅದೇ ರೀತಿ ಕೆಲವು ಸಲ ಮನಸ್ಸು ಆನಂದವಾಗಿರುತ್ತೆ, ಕೆಲವು ಸಲ ಏನೋ ಗೋಳಾಗುತ್ತೆ. ಈ ಸುಖ ದುಃಖ ಅನ್ನೋದು ನಿಂಗೆ ಹೇಗೆ ಗೊತ್ತಾಯಿತು? ನನ್ನ ಅನುಭವ ಸ್ವಾಮೀಜಿ, ನನಗೆ ಗೊತ್ತು, ನನ್ನ ಮನಸ್ಸು, ಹೌದಲ್ಲ? ಅಂದರೆ ಸುಖ ದುಃಖ ಇದೆ ಇಲ್ಲ ಅನ್ನತಕ್ಕ ಯಾವೆಲ್ಲ ತಿಳ್ಕೊಳ್ತೀರೋ ಅದೇ ನೀವು, ಅದು ಆತ್ಮ, ಅದು ಬ್ರಹ್ಮ. ಏನೋ ಸರಿಯಾಗಿ ಅರ್ಥ ಆಗಿಲ್ಲ ಸ್ವಾಮೀಜಿ ಅಂದರೆ ಇನ್ನೊಂದು ರೀತಿ ಕೇಳಿ. ಉಪನಿಷತ್ತು ಯಾವ ರೀತಿ ಹೇಳುತ್ತೆಯೋ ಅಂತಾರೆ. ಉಪನಿಷತ್ತು ಯಾವ ರೀತಿ ತಿಳಿಸ್ಕೊಡ್ತಪ್ಪ ಅಂದರೆ, ಶ್ರೋತ್ರಸ್ಯ ಶ್ರೋತ್ರ, ಮನಸ್ಸೋ ಮನೈದ್, ವಾಚೋ ವಾಚಂ, ಸೋ ಪ್ರಾಣಸ್ಯ ಪ್ರಾಣ, ಚಕ್ಷುಷಿ ಚಕ್ಷು, ಅತಿಮುಚ್ಯ ಕ್ರೀಡ ಪ್ರೇತ್ಯಾಸ್ಮಾದ್ ಕಾಲ ಪ್ರತಾಪಂತಿ. ಅಂದರೆ ಕಣ್ಣಿಗೆ ಕಣ್ಣಾಗಿ, ಇಂದ್ರಿಯಗಳಿಗೆ ಇಂದ್ರಿಯವಾಗಿ, ಪ್ರಾಣಕ್ಕೆ ಪ್ರಾಣವಾಗಿ ಒಂದು ಯಾವುದೋ ಇದೆ, ಅದು ಆತ್ಮ ಬ್ರಹ್ಮ ಅಂತ. ಅಯ್ಯ ರಾಮ, ಈಗ ಯಾರನ್ನ ಕೇಳಿದ್ವಿ ನಾವು, ಏನಂತ? ನಿಮ್ಮ ತಾಯಿ ಯಾರಪ್ಪ ಅಂತ ಕೇಳಿದ್ವಿ, ಹೌದಾ? ಆ ಹುಡುಗ ಹೇಳ್ತಾನೆ, ಈ ಕಾಲಕ್ಕೆ ಭಾಳ ಬುದ್ಧಿವಂತರು, ಏನು ಹೇಳ್ತಾನೆ? ನಮ್ಮ ಅಣ್ಣನಿಗೆ ಯಾರ ತಾಯಿನೋ, ನನ್ನ ತಂಗಿಗೆ ಯಾರ ತಾಯಿನೋ ಆಕಿನ ನನಗೂ ತಾಯಿ ಅಂತಾನೆ. ಇವಾಗ ಯಾರ ತಾಯಿ ಅಂತ ಗೊತ್ತಾಯಿತು? ಆ ರೀತಿ ಇದೆ ಆನ್ಸರ್ ನಿಮ್ಮದು. ಕಣ್ಣಿಗೆ ಕಣ್ಣಾಗಿ, ಹೇಗೆ ಕಣ್ಣಿಗೆ ಇನ್ನೊಂದು ಕಣ್ಣು ಕಾಣಲ್ಲ, ಕಿವಿಯಾಗಿ ಇನ್ನೊಂದು ಕಿವಿ ಕಾಣಲ್ಲ. ಹೇಳೋದೇನು ಸರಿಯಾಗಿ ಹೇಳಿ. ಯಾರು ಕೂತ್ಕೊಂಡು ಮಾತಾಡ್ತಾರೆ, ಕೈಯಲ್ಲಿ ಯಾರು ಕೂತ್ಕೊಂಡು ಮಾತಾಡ್ತಾರೆ. ಅದೇ ರೀತಿ ಶರೀರದಲ್ಲಿ ಯಾರು ಕೆಲಸ ಮಾಡ್ತಾರೆ ಅಂದರೆ ಇಂಥವ್ರು ಕೆಲಸ ಮಾಡ್ತಾರೆ ಅಂತ ಹೇಳಿ. ಅಪ್ಪ ಆ ರೀತಿ ಹೇಳೋಕ್ಕಾಗೋಲ್ಲ. ಆ ರೀತಿ ಹೇಳೋಕ್ಕಾಗೋಲ್ಲ ಅಂದರೆ ದೇವರು ಇಲ್ಲ ಅಂತೇಳಿ, ಆತ್ಮ ಇಲ್ಲ, ನೀನು ಆ ರೀತಿ ತಗೊಳ್ಳೋಕ್ಕೂ ಸಾಧ್ಯವಿಲ್ಲ. ಯಾಕೆಂದರೆ ಫಲಾವಸಾನ ಲಿಂಗೇನ, ಫಲಾವಸಾನ ಲಿಂಗ ಹೇಳಿ ಮುಗಿಸ್ತೀನಿ. ಫಲಾವಸಾನ ಲಿಂಗೇನ ಅಂದರೆ ನೀವೆಲ್ಲ ವ್ಯವಹಾರಗಳು ಕೊನೆಗೆ ಏನಾಗುತ್ತೆ? ಈಗ ಒಂದು ವ್ಯವಹಾರ ತಗೊಳ್ಳಿ. ಮಾವನ ಕಾಲದಲ್ಲಿ ಮಾರ್ಕೆಟ್ಗೆ ಹೋಗ್ತಾರೆ, ಹೌದಾ? ಕಾಲನ್ನು ಉಪಯೋಗಿಸ್ಕೊಂಡು ನಡ್ಕೊಂಡು ಹೋಗ್ತಾರೆ ಮಾರ್ಕೆಟ್ಗೆ.
ಅಯ್ಯ ಸ್ವಾಮಿ ಯಾವುದೋ ಹಳೆ ಕಾಲದ್ದು ಹೇಳ್ತೀರ, ಇವತ್ತು ಯಾರು ನಡೆಯೋದೇ ಗೊತ್ತಿಲ್ಲ, ಸ್ಕೂಟ್ರಲ್ಲಿ ಹೋಗ್ತಾನೆ ಆಯಿತು, ಸ್ಕೂಟ್ರ್ ಉಪಯೋಗಿಸ್ಕೊಂಡು ಮಾರ್ಕೆಟ್ಗೆ ಹೋದರು. ಹೌದಾ? ಅಲ್ಲಿ ಹಣ್ಣನ್ನು ಕೈ ತೊಗೊಂಡ್ರು, ಕೈ ತೊಗೊಂಡು ಸ್ಪರ್ಶ ಜ್ಞಾನದಿಂದ ಚೆನ್ನಾಗಿ ಹಣ್ಣಾಗಿದೆ ಅಂತ ಮಾಡಿದ್ರು. ಮತ್ತು ಕಣ್ಣಿಂದ ನೋಡಿ ಬಣ್ಣ ಅದು ನೋಡಿ ಚೆನ್ನಾಗಿದೆ ಅಂದ್ಕೊಂಡ್ರು. ಮತ್ತು ವಾಸನೆ ನೋಡಿದ್ರು, ಚೆನ್ನಾಗಿದೆ ಅನ್ನಿಸ್ತು. ಈಗ ಅದು ಹುಳಿನೋ ಸೀನೋ ಯಾವ ರೀತಿ ಕಂಡುಹಿಡಿಯೋದು? ಕಚ್ಚಿ ನೋಡೋಕ್ಕಾಗಲ್ಲ. ಮತ್ತು ಅವನೇನು ಮಾಡಿರ್ತಾನೆ, ಅದು ಏನೋ ಅವನು ದೈವಭಕ್ತಿನೋ ಏನೋ ಗೊತ್ತಿಲ್ಲ, ಬೆಳಗ್ಗೆ ಯಾವುದೋ ಒಂದು ಹಣ್ಣು ಹೆಚ್ಚುತ್ತಾನೆ, ಅದೇ ಸಿಗಿರುತ್ತೆ, ಅದನ್ನು ರುಚಿ ಕೊಡ್ತಾನೆ. ನಾಲ್ಗೆಯಿಂದ ರುಚಿ ನೋಡಿದ್ವಿ. ಹೌದಾ? ಅವನು ಹೆಚ್ಚಿದನ್ನೇ ಸಿಗಿರುತ್ತೆ, ಯಾಕೆ ಅಂತ ಗೊತ್ತಿಲ್ಲ ನನಗೆ, ಸಿಗಿರುತ್ತೆ. ಮತ್ತು ಇವರು ಸಿಗಿದೆ ಅಂದ್ಬಿಟ್ಟು ಮನೆಗೆ ಎಷ್ಟು ಬೇಕು ಅಂತ ಯೋಚನೆ ಮಾಡಿ ಇಷ್ಟೆಲ್ಲ ಯಾಕೆ ಹೇಳ್ತೀನಿ, ಇಂದ್ರಿಯಗಳನ್ನು ಶರೀರನ ಉಪಯೋಗಿಸ್ಕೊಂಡು, ಇಂದ್ರಿಯಗಳನ್ನು ಉಪಯೋಗಿಸ್ಕೊಂಡು, ಮನಸ್ಸನ್ನು ಉಪಯೋಗಿಸ್ಕೊಂಡು ಎಷ್ಟು ಕೆ ಜಿ ತೊಗೋಬೇಕು ಅಂತ ಯೋಚನೆ ಮಾಡಿ. ಯಾಕೆ ಮನೆಗೆ ತೊಗೊಂಡೋದಕ್ಕೆ ರೇಗಾಡ್ತಾಳೆ, ಸರಿಯಾಗಿ ಸುಮ್ಮನೆ ಇರೋದು, ನೀವು ಸರಿಯಾಗಿ ತರೋದು ಇಲ್ಲ. ಈ ಇರೋದು ಇಷ್ಟು ಜನ, ಇಷ್ಟೊಂದು ಹೇಗಾಗುತ್ತೆ ಅಂತ ಗಲಾಟೆ ಮಾಡ್ತಾಳೆ. ಎಷ್ಟು ಜನ ಇದೆ ಅಂತ ಎಲ್ಲ ಯೋಚನೆ ಮಾಡಿ ತೊಗೊಂಬಂದರು. ಸರಿ ಸೀಕರಣೆ ಅಂತ ಮಾಡೋದು ಹಾಕಿ ಕೊಟ್ಟರೆ ಹುಳ್ಳುಗಿದೆ, ಭಾಳ ಹುಳಿ. ಈಗ ಆತ ಏನಂತ ಹೇಳಿ, ನಾಲ್ಗೆ ಅಲ್ಲಿ ರುಚಿ ನೋಡಿದ ನಾಲ್ಗೆ ಸಿಗಿದೆ. ಹೌದಾ? ನಾಲ್ಗೆ ಕೊಳ್ಳಾಡುತ್ತೆ. ಇವಾಗ ನಾನು ಅಲ್ಲಿ ರುಚಿ ನೋಡಿದೆ ಸಿಗಿತ್ತು, ಇವಾಗ ಹುಳ್ಳಿಗಿದೆ ಅಂತ ನಾಲ್ಗೆ ಕೊಳ್ಳಾಡುತ್ತಾ? ಇಲ್ಲ. ಹೌದಾ? ಕಣ್ಣು ಎಷ್ಟೋ ಚೆನ್ನಾಗಿದೆ ಹಣ್ಣು ಅನ್ನಿಸ್ತು, ಈಗ ಹುಳ್ಳಿಗಿದೆ ಅಂತ ಕಣ್ಣಲ್ಲಿ ನೀರು ಬರುತ್ತಾ? ಇಲ್ಲ. ಮತ್ತೇನು? ಇಷ್ಟೆಲ್ಲ ವ್ಯವಹಾರದಲ್ಲಿ ನನಗೆ ಸುಖವಾಯಿತು, ನನಗೆ ದುಃಖವಾಯಿತು. ನಮ್ಮ ಎಲ್ಲ ವ್ಯವಹಾರ ಎಲ್ಲಪ್ಪ ಪರಿಸಮಾಪ್ತಿ ಆಗುತ್ತೆ ಅಂದರೆ ನನಗೆ ದುಃಖವಾಯಿತು, ನನಗೆ ಸುಖವಾಯಿತು. ಅಂದರೆ ನಾನು ಅನ್ನತಕ್ಕಂಥದ್ದು ಇನ್ನೊಂದಿದೆ. ಅಷ್ಟೇ ಅಲ್ಲ, ಫಲಾವಸಾನ ಲಿಂಗೇನ ಅಂತ ಒಂದು ಕೊಡ್ತಾರೆ. ಜಡ ಪದಾರ್ಥಗಳು ಒಟ್ಟಿಗೆ ಸೇರುತ್ತೆ ಅಂದರೆ ಮತ್ತೊಬ್ಬ ಚೈತನ್ಯ ಪುರುಷನಿಗೋಸ್ಕರವೇ. ಈಗ ಇಲ್ಲಿ ಊಟಕ್ಕೆ ಕೂತ್ಕೊಳ್ತೀರ ಅಂತ ಇಟ್ಕೊಳ್ಳಿ, ಸರಿ ಬಡಿಸ್ಲಿಕ್ಕೆ ಬರ್ತಾರೆ. ಆಗ ಊಟ ಎಲ್ಲ ಮಾಡಿದೆ, ಕೊನೆಗೆ ಮಜ್ಜಿಗೆ ಅನ್ನಕ್ಕೋಸ್ಕರ ಅನ್ನ ತೊಗೊಂಬರ್ತಾರೆ ಅಂತ ಇಟ್ಕೊಳ್ಳಿ. ಬೇಡ 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 ಸಾಕಂತ, ನಿಮ್ಗಲ್ರಿ ಮಜ್ಜಿಗೆ, ನಿಮ್ಗಲ್ಲ ಮಜ್ಜಿಗೆಗೆ ಅನ್ನ. ಅಂದರೆ ಅನ್ನ ಮತ್ತು ಮಜ್ಜಿಗೆ ಇವೆರಡು ಯಾರಿಗೋಸ್ಕರ? ಅನ್ನಕ್ಕೋಸ್ಕರ ಮಜ್ಜಿಗೆ, ಮಜ್ಜಿಗೆಗೋಸ್ಕರ ಅನ್ನ ಅಲ್ಲ. ಇವೆರಡು ಯಾರಿಗೋಸ್ಕರ? ನನಗೋಸ್ಕರ. ಅಂದರೆ ಜಡ ಪದಾರ್ಥ ಒಟ್ಟಿಗೆ ಸೇರುತ್ತೆ ಅಂದರೆ ನನಗೋಸ್ಕರವೇ ಅಂದಾಗ ಈ ಶರೀರ ಅನ್ನತಕ್ಕಂಥದ್ದು ಪಂಚಮಹಾಭೂತಗಳಿಂದ ಆಗಿರ್ತಕ್ಕಂಥ ಶರೀರ, ಆ ಪಂಚಮಹಾಭೂತ ಒಟ್ಟಿಗೆ ಸೇರಿದೆ ಅಂದರೆ ನನಗೋಸ್ಕರ ಇದೆ ಶರೀರ. ಹೌದಲ್ಲ? ನಾನು ಶರೀರದಲ್ಲಿ ವ್ಯವಹಾರ ಮಾಡ್ತಿದ್ದೀನಿ, ನಾನು ಶರೀರ ಉಪಯೋಗಿಸ್ಕೊಡ್ತೀನಿ, ನಾನು ಶರೀರದ ಸುಖ ಪಡಿತೀನಿ ಅಂದಾಗ ಈ ಶರೀರಕ್ಕಿಂತ ಭಿನ್ನವಾಗಿರ್ತಕ್ಕಂಥ ಯಾವುದೋ ಒಂದು ಇದೆ ಅನ್ನತಕ್ಕಂಥದ್ದು. ಅದನ್ನು ಕಣ್ಣಿಂದ ನೋಡಿಸ್ಲಿಕ್ಕೆ, ನಿಮ್ಮ ಕಣ್ಣಿಗೆ ದೃಶ್ಯ ಮಾಡಿ ತೋರಿಸ್ಲಿಕ್ಕೆ ಆಗಲ್ಲ. ಈಗ ನಿದ್ದೆ ಅಂದಾಗ ನಿದ್ದೆಯಲ್ಲಿ ನೀವು ಇದ್ದೀರೋ ಇಲ್ಲ? ಆ ನಿದ್ದೆನಲ್ಲಿ ಆ ನಿದ್ದೆ ಅನ್ನೋದು ಯಾವ ಕಣ್ಣಿಂದ ನೋಡಿದ್ರಿ? ಮತ್ತು ಯಾಕೆ ಗೊತ್ತು? ಅಯ್ಯ ಏನು ಈ ಥರ ಕೇಳ್ತಾರೆ, ನಮ್ಮ ಅನುಭವ, ನಾನು ಇದ್ದೆ ಅಂತಿರೋ ಇಲ್ಲ? ಅದೇ ನೀವು ಅದನ್ನು ಮತ್ತೆ ಕಣ್ಣಿನ ನೋಡೋಕ್ಕಾಗುತ್ತಾ? ಇಲ್ಲ. ಮತ್ತಿದು ಹೊರಗಡೆ ಕಾಣತಕ್ಕಂಥ ಸುಳ್ಳು ರೂಪ, ಇದೇ ನಮ್ಮ ನಿಜ ರೂಪ ಅಲ್ಲ. ಆ ಆನಂದವಾಗಿರ್ತೀವಲ್ಲ, ಆ ಆನಂದವೇ ನಮ್ಮ ನಿಜ ರೂಪ. ಸೊ ಇದನ್ನು ನಾವು ತಿಳ್ಕೊಳ್ಳತಕ್ಕಂಥ ಮನುಷ್ಯ ಜೀವನ. ಇದು ಬಿಟ್ಟು ನೀವೇನೇ ಮಾಡಬೇಕು, ಇವೆಲ್ಲ ಕಾರ್ತಿಕ್ ಸೋಮವಾರ ಅದು ಇದೆಲ್ಲ ಮಾಡಬೇಕಾಕೆ ದೈವ ಪ್ರಕೃತಿ, ದೈವ ಗುಣಗಳು. ಆದರೆ ಶ್ರವಣ ಮಾಡಿದಿರ ಇನ್ನೇನೇನೋ ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಪೂಜೆ ಮಾಡಿಸ್ತೀವಿ, ಮತ್ತು ಎಲ್ಲ ಮಾಡ್ತೀವಿ. ಶ್ರವಣ ಅಂದರೆ ಶ್ರವಣನ ಅದಾಗಲೇ ಡೌನು. ನಿಜವಾದ ದೈವಿಕ ಪ್ರಕೃತಿ ಅಂದರೆ, ದೈವಿಕ ಸ್ವಭಾವ ಅಂದರೆ ಜ್ಞಾನಯೋಗ ವ್ಯವಸ್ಥಿತಿ, ಶ್ರವಣ ಮಾಡತಕ್ಕಂಥದ್ದೇ ಮನುಷ್ಯ ಜೀವನ. ಆದ ಕಾರಣ ಈಗ ಪೂಜೆ ನಡೆಯುತ್ತೆ, ನಂತರ ಇಲ್ಲಿ ಪ್ರಸಾದ ಕೊಡ್ತಾರೆ. ಎಲ್ಲ ಒಂದು ಲೈನಲ್ಲಿ ಬಂದು ಪ್ರಸಾದ ತಗೊಳ್ಳಿ. ಮತ್ತು ಮೇಲುಗಡೆ ಮಹಾಪ್ರಸಾದ ನಡೆಯುತ್ತೆ. ಅಲ್ಲಿ ಕೂಡ ಮೌನವಾಗಿ ಅರ್ಥ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಗಲಾಟೆ ಮಾಡ್ತೀರ, ಅದೇ ದೈವ ಚಿಂತನೆಯಲ್ಲಿ ತಿನ್ನಿ ತಗೊಳ್ಳಿ.
ಸ್ವೀಕಾರ ಮಾಡಿ ಮತ್ತೆ ಇಲ್ಲೇ ವಿಶ್ರಾಂತಿ ತಗೊಳ್ಳಿ. ದಿವಸ ಹೇಳ್ತೀನಿ ನಾನು.